ಉಪದೇಶ ಕಂಡ 14:29. ತಾನೆ ಹೋದ್ರಮ್ಮ. ನೀವು ಹೀಗೆ ನಡೆದುಕೊಂಡ್ರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲ ಮಾಡುವನು. ಹಲ್ಲೆಲೂಯ. ನೀವು ಹೀಗೆ ನಡೆದುಕೊಂಡರೆ ಹಂಗಂದ್ರೆ ಒಂದು ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕಾದರೆ, ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನಾವು ದೇವರ ಮಾತನ್ನು ಕೇಳುವುದು ಮುಖ್ಯವಾಗಿದೆ. ಆ ದೇವರ ಮಾತನ್ನು ನಾವು ಕೇಳುವಾಗ ನಮ್ಮ ಜೀವಿತದಲ್ಲಿ ಖಂಡಿತ ನಮಗೇನಾಗುತ್ತೆ, ಆಶೀರ್ವಾದಗಳು ಸಿಕ್ಕೇ ಸಿಕ್ಕುತ್ತೆ. ಹಲ್ಲೆಲೂಯ. ಹೋದ ವಾರ ನಾವು ನೋಡಿದ್ರಿ ಆ ದೇವರ ಮಾತು ಏನಾಗಿತ್ತು. ಒಬ್ಬ ಮನುಷ್ಯ ದೇವರಲ್ಲಿ ಇರುವವನು, ದೇವರನ್ನು ಸ್ವೀಕರಿಸಿದ ಮನುಷ್ಯ ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಅಂತ ನಾವು ನೋಡಿದ್ದೀವಿ ಅಲ್ಲಿ ಅಲ್ವಾ. ಇದೆಲ್ಲ ದೇವರ ಮಾತು. ಆ ಮಾತನ್ನು ನಾವು ಪಾಲಿಸುವಾಗ ನಾವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳುತ್ತೇವೆ. ಇವಾಗ ಎರಡನೇ ವಿಷಯ, ನೀವು ಹೀಗೆ ಮಾಡಿದರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮ ಪ್ರಯತ್ನಗಳನ್ನೆಲ್ಲ ಸಫಲ ಮಾಡುತ್ತಾರೆ. ನೀವೇನೋ ಒಂದು ಕಾರ್ಯಗಳನ್ನು ಯೋಚನೆ ಮಾಡ್ತಾ ಇರ್ತೀರ, ಇದು ಮಾಡಬೇಕು, ಹೀಗೆ ಬರಬೇಕು, ನನ್ನ ಮಕ್ಕಳು ಹೀಗೆ ಇರಬೇಕು, ನಾವು ಇಂಥ ಕೆಲಸ ಮಾಡಬೇಕು, ನಾವು ಇಂಥ ಎಜುಕೇಶನ್ ಮಾಡಬೇಕು, ನನ್ನ ಕುಟುಂಬ ಹೀಗೆ ಬರಬೇಕು, ನನ್ನ ಕುಟುಂಬ ಹಾಗೆ ಆಶೀರ್ವದಿಸಲ್ಪಡಬೇಕು ಅಂತ ನಾವು ತಿಳಿದುಕೊಂಡಿರುವುದಾದರೆ ನಾವು ಮೊದಲು ದೇವರು ಹೇಳಿದಂಥ ಮಾತುಗಳನ್ನು ನಾವು ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಇವತ್ತು ನಾವು ನೋಡುವಂಥ ಮಾತು ಅದೇ ಧರ್ಮೋಪದೇಶ ಕಂಡ 14ನೇ ಅಧ್ಯಾಯ 22ನೇ ವಚನದಿಂದ ನಾವು ನೋಡೋಣ. ಓದಿ. ಪ್ರತಿ ವರ್ಷದ ನಿಮ್ಮ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರತ್ಯಕ್ಷಿಸಬೇಕು. ಹಲ್ಲೆಲೂಯಾ. ಇವಾಗ ಈ ವಾಕ್ಯ ಏನ್ ಹೇಳ್ತಾ ಐತೆ ಅಂದ್ರೆ ದಶಮ ಭಾಗದ ಬಗ್ಗೆ ಮಾತಾಡ್ತಾ ಐತೆ. ಈ ದಶಮ ಭಾಗ ಅನ್ನುವಂಥ ವಿಷಯ ತಂದೆಯಾದ ದೇವರೇ, ಸಾಕ್ಷಾತ್ ತಂದೆಯಾದ ದೇವರೇ, ಪರಲೋಕದ ತಂದೆಯೇ ಮೋಶೆಗೆ ಹೇಳಿದ್ದು, ಹೋಗಿ ಜನರಿಗೆ ಈ ರೀತಿಯಾಗಿ ಬೋಧಿಸು. ಪ್ರತಿ ವರ್ಷದ ನಿಮ್ಮ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರದರ್ಶಿಸಬೇಕು. ನೋಡಿ, ಆಗಿನ ಕಾಲದಲ್ಲೆಲ್ಲ ಯಾರಿಗೂ ಏನು ಕೆಲಸ ಇದ್ದಿಲ್ಲ. ಇವತ್ತು ಈ ಜನರೇಷನ್ ಅಲ್ಲಿರುವ ಹಾಗೆ ಆಫೀಸ್ ಕೆಲಸ, ಪೇಂಟ್ ಕೆಲಸ, ಗಾರೆ ಕೆಲಸ ಈ ತರ ಎಲ್ಲ ದುಡಿಮೆ ಇದ್ದಿಲ್ಲ. ಆಗಿನ ಕಾಲದಲ್ಲಿ ಇದ್ದಂಥ ದುಡಿಮೆ ಯಾವುದಂದರೆ ವ್ಯವಸಾಯನೇ ದುಡಿಮೆಯಾಗಿತ್ತು. ವ್ಯವಸಾಯ ಮಾಡಬೇಕು, ಇದೇ ದುಡಿಮೆ ಆಗಿತ್ತು. ಹಲ್ಲೆಲೂಯಾ. ಅವಾಗ ವ್ಯವಸಾಯ ಮಾಡೋನು ಯಾವಾಗ ಸಂಪಾದನೆ ಮಾಡ್ತಾನೆ, ಅವ್ರದ ವ್ಯವಸಾಯ ಸೇರ ಅವ ಎಪ್ಪ ಸಂಪಾದಿಪ ಚಲುಗ ಬೆಲೆ ಎಲ್ಲ ಬೆಳೆದು ಅವಂಗ ಇಲ್ಲಿ ವಾಕ್ಯದ ಪ್ರಕಾರ 1 ವರ್ಷ ಆಗುತ್ತಂತೆ. ಒಂದು ಅಕ್ಕಿ ಕಾಳು ಹಾಕಿದ್ರೆ 1 ವರ್ಷ, ಒಂದು ಗೋಧಿ ಹಾಕಿದ್ರೆ 1 ವರ್ಷ. ಯಾವುದೋ ಒಂದು ಬೆಳೆ ಭೂಮಿಯಲ್ಲಿ ಬಿತ್ತಿ ಅದು ಬೆಳೆದು ಅದನ್ನು ಕುಯ್ದು ಮಾರೋದಕ್ಕೆ 1 ವರ್ಷ. ಈಗ ಆಗಲ್ಲ. ಡೈಲಿ ಲೇಬರ್ ಇದೆ, ಡೈಲಿ ಸಂಬಳ ಕೊಟ್ಬಿಡ್ತಾರೆ, ವಾರ ಸಂಬಳ ಕೊಟ್ಬಿಡ್ತಾರೆ, ತಿಂಗಳು ಸಂಬಳ ಕೊಟ್ಬಿಡ್ತಾರೆ. ಆಗಿನ ಕಾಲದಲ್ಲೆಲ್ಲ ಆ ಥರ ಇದ್ದಿಲ್ಲ. ಕುರಿಗಳನ್ನು ಮೇಯಿಸ್ತಾ ಇದ್ರು, ಸಾವಿರಾರು ಕುರಿಗಳನ್ನ ಇಟ್ಟು ಮೇಯಿಸ್ತಾ ಇದ್ರು. ಅದು ಮರಿ ಆಗ್ತಾನೆ ಅದನ್ನ ವರಮಾನ ಅವರು. ಅರ್ಥ ಆಯ್ತರ? ಅಲ್ಲೆಲ್ಲೂಯ್ಯ. ಈಗಿನ ಕಾಲದ ತರ ಆಗಿನ ಕಾಲದಲ್ಲಿ ಇದ್ದಿಲ್ಲ. ಡೈಲಿ ಪೇಮೆಂಟು, ವಾರ ಪೇಮೆಂಟು, ತಿಂಗಳ ಪೇಮೆಂಟು. ಹಂಗಿದ್ದಿದ್ರೆ ದೇವರು ಹೇಳ್ತಾ ಇದ್ರು, ಡೈಲಿ ದಶಮ ಭಾಗ ತೆಗೆದುಕೊಂಡು ಬಾ, ವಾರ ದಶಮ ಭಾಗ ತೆಗೆದುಕೊಂಡು ಬಾ, ತಿಂಗಳ ದಶಮ ಭಾಗ ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ರು. ಆದರೆ ಅಲ್ಲಿ ಹೇಳಿದಂತ ಮಾತು ಏನಾಗಿತ್ತು ಅಂದ್ರೆ, ಪ್ರತಿ ವರ್ಷದ ನಿಮ್ಮ ಹೊಲದ ಬೆಳೆಯನ್ನು ದಶಮ ಭಾಗವನ್ನಾಗಿ ಪ್ರತ್ಯಕ್ಷಿಸಬೇಕು. ಧಾನ್ಯ,
ದ್ರಾಕ್ಷೆ. ನೋಡಿ ಎಂತ ದಶಮ ಭಾಗ ಅಲ್ಲಿ ಬಂದಿದೆ ಅಂದ್ರೆ ಧಾನ್ಯಗಳು, ಹಂಗಂದ್ರೆ ಬೇಳೆ, ಕಾಳು, ಅರಿಸಿ, ಪರ್ಪು, ಇದೆಲ್ಲ ಏನಾಗಿತ್ತು? ಧಾನ್ಯವಾಗಿತ್ತು. ಧಾನ್ಯ, ದ್ರಾಕ್ಷೆ, ಎಣ್ಣೆ, ಇವುಗಳಲ್ಲಿ ದಶಮ ಭಾಗವನ್ನು ದನ ಕುರಿಗಳ ಚೊಚ್ಚಲ ಮರಿಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಏನ್ ಮಾಡಬೇಕು? ತಿನ್ನಬೇಕು. ಹಂಗಂದ್ರೆ ಸ್ಥಾಪಿಸುವ ಜಾಗ ಅಂದ್ರೆ ಆಗಿನ ಕಾಲದಲ್ಲಿ ದೇವರ ಆಲಯ ಇದ್ದಿಲ್ಲ. ದೇವರು ಹೇಳ್ತಾ ಇದ್ರು ಮೋಶೆಗೆ, ಇಲ್ಲಿಂದ ಆ ಊರಿಗೆ ಹೋಗು. ಆ ಊರಿಗೆ ಹೋಗ್ತಾ ಇದ್ದ, ಸ್ವಲ್ಪ ಒಂದು 20 ಕಿಲೋಮೀಟರ್. ಇಲ್ಲಿ ನಾನು ಹೇಳುವವರೆಗೆ ಇರು. ಅವರು ಅಲ್ಲಲ್ಲಿ ಗುಡಿಸಲು ಹಾಕೊಂಡು ಇರ್ತಾ ಇದ್ರು. ಅಲ್ಲಿ ಒಂದು ಈ ತರ ಬಟ್ಟೆಯಲ್ಲಿ ಒಂದು ಆಲಯ ಕಟ್ತಾ ಇದ್ರು. ಈ ತರ ಬಟ್ಟೆಯಲ್ಲಿ ಬೊಂಬೆಲ್ಲ ಇಟ್ಟು ಒಂದು ಆಲಯ ಕಟ್ಟಿ ಆ ದೇವರ ಮಂಜೂಷದ ಪೆಟ್ಟಿ, ಹಂಗಂದ್ರೆ ಮೋಶೆ ಕೊಟ್ಟಂತ 10 ಕಟ್ಟಲೆ ಆಜ್ಞೆ, ಆ ಬುಕ್ಕು, ದೇವರು ಪರಲೋಕದಿಂದ ಸುರಿಸಿದಂತ ಮನ್ನಾ, ಆರೋನ್ಗೆ ಚಿಗುರಿದಂತ ಕೋಲು, ಇದು 3 ಆ ಮಂಜೂಷ ಪೆಟ್ಟಿದಲ್ಲಿ ಇತ್ತು. ಇದು ಅಲ್ಲಿ ಅದ್ರ ಮೇಲೇನೆ ದೇವರು ಪ್ರಸನ್ನ ಇಳಿತಾ ಇತ್ತು. ಅದನ್ನು ಅಷ್ಟು ಭದ್ರವಾಗಿ ಅವರು ಒಂದು ಆಲಯ ಮಾಡಿ ಇಲ್ಲಿ ಒಂದು ಸ್ಕ್ರೀನ್ ಹಾಕಿ ಇದ್ರ ಒಳಗಡೆ ಸಿಲ್ವೆ ಇಟ್ಟಿದ್ವಲ್ಲ ಆ ತರ ಅಲ್ಲಿ ಇಡ್ತಾ ಇದ್ರು. ಇಲ್ಲಿ ಒಂದು ಸ್ಕ್ರೀನ್, ಇದ್ರ ಒಳಗಡೆ ಪಾಸ್ಟರ್ ಮಾತ್ರನೇ ಬರಬೇಕಾಗಿತ್ತು. ಪಾಸ್ಟರ್ ಮಕ್ಕಳು ಬರಂಗಿಲ್ಲ, ಇವತ್ತೆಲ್ಲ ಬರ್ತಾರೆ. ಇದ್ರ ಒಳಗಡೆ ಆಗಿನ ಕಾಲದಲ್ಲಿ ಬರೀ ಪಾಸ್ಟರ್ ಮಾತ್ರ. ಆ ಪಾಸ್ಟರ್ ಹೇಗಿರ್ಬೇಕಂದ್ರೆ ಅಲ್ಲಿ ಈ ದಿನದಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಪಾಸ್ಟ್ರು ಆ ವಾರ ಅಲ್ಲ, ಇಲ್ಲ ಆ ತಿಂಗಳಲ್ಲ, ಅವನು ಶುದ್ಧಬದ್ಧವಾಗಿರಬೇಕು. ಯಾವ ಒಂದು ತೀಟಾದ ವಿಷಯ ಅವನಲ್ಲಿ ಅಣಿಗಿರಬಾರ್ದು. ಮನೆಗೆ ಹೋಗಿ ಹೆಂಡತಿ ಜೊತೆನೂ ಮಲಗಬಾರ್ದಾಗಿತ್ತು, ಸಪ್ರೇಟ್ ಆಗಿ ಅವನು ಇರಬೇಕಾಗಿತ್ತು. ಅಲ್ಲಿ ಹೋಗಕ್ ಮುಂಚೆ ಅಷ್ಟು ಪರಿಶುದ್ಧವಾಗಿ ಅವನು ಒಳಗಡೆ ಹೋದ್ರೇನೆ ಆ ಕೆಲಸ ಮಾಡಕ್ ಆಗೋದು. ಇಲ್ಲ ಅಂದ್ರೆ ದೇವ್ರು ಹೊಡಿತಾ ಇದ್ರು, ಸತ್ತೋಗ್ಬಿಡ್ತಾ ಇದ್ದ. ಆಲಯದ ಒಳಗಡೆ ಕೂಡ ಯಾವ ಜನ ಈ ಆಲಯ ಡೋರ್ ಇದೆಯಲ್ಲ, ಅದು ಪರಿಶುದ್ಧ ಸ್ಥಳ, ಇದು ಮಹಾಪರಿಶುದ್ಧ ಸ್ಥಳ. ಆಚೆನೆ ಜನ ಬರ್ಬೇಕು, ಆಚೆನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಆಚೆನೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಒಳಗಡೆ ಎಲ್ಲ ಬರಂಗಿಲ್ಲ. ಒಳಗಡೆ ಪಾಸ್ಟರ್ ಮಕ್ಕಳು, ಇಲ್ಲಿ ಪಾಸ್ಟರ್ ಮಾತ್ರ ಈ ಸ್ಕ್ರೀನ್, ಈ ಡೋರ್ ಇಂದ ಒಳಗಡೆ ಹೋಗ್ಬೇಕು. ಪಾಸ್ಟರ್ ಮಕ್ಕಳು ಒಳಗಡೆ ಬರಂಗಿಲ್ಲ, ಇಲ್ಲಿ ಮಾತ್ರ ಇರ್ಬೇಕು. ಪರಿಶುದ್ಧ ಸ್ಥಳದಲ್ಲಿ, ಮಹಾಪರಿಶುದ್ಧ ಸ್ಥಳದಲ್ಲಿ ಪಾಸ್ಟರ್ಗಳು ಮಾತ್ರನೇ ಹೋಗ್ಬೇಕಾಗಿತ್ತು ಕೆಲಸ ಮಾಡಕ್ಕೆ. ಹಲ್ಲೆಲೂಯಾ. ಹಿಂಗಿರ್ತಾ ಇತ್ತು. ದೇವರು ಸ್ಥಾಪಿಸಿದ ಸ್ಥಳದಲ್ಲಿ, ಹಂಗಂದ್ರೆ ದೇವರು ಹೇಳ್ತಾರೆ, ಇಲ್ಲಿ ನೀವು ಉಳ್ಕೊಳ್ರಿ, ಈ ವರ್ಷ ಇಲ್ಲಿ ಇರ್ರಿ, ಕೆಲಸ ಮಾಡ್ರಿ, ಅದೇ ವ್ಯವಸಾಯ ಮಾಡ್ರಿ, ಕುರಿ ಮೇಯಿಸ್ರಿ. ಆ ವರ್ಷದಲ್ಲಿ ಆ ದಶಮ ಭಾಗ ಅಂತ ಹೇಳಿದ್ರೆ ಯಾವ ಬೆಳೆ ಫಸ್ಟ್ ಬೆಳೀತದೋ ಅದನ್ನ ಮಾರಬಾರ್ದು. ಇವರು ಫಸ್ಟ್ ಅದರಲ್ಲಿ ತಂದು ಆಲಯಕ್ಕೆ ಯಾಜಕನ ಹತ್ರ ಕೊಡ್ಬೇಕು, ಹಾಗಂದ್ರೆ ಪಾಸ್ಟರ್ ಹತ್ರ ಕೊಡ್ಬೇಕು. ಹಲ್ಲೆಲೂಯಾ. ಮಿಕ್ಕಿದು ಅವ್ರು ಏನಾದ್ರು ಮಾಡ್ಕೊಬಹುದು. ಫಸ್ಟ್ ಫಲ ಅದೇ ಇಲ್ಲಿ ವಾಕ್ಯ ಹೇಳುತ್ತೆ. ಕುರಿ ಇದರಲ್ಲಿ ಕೂಡ ಏನ್ ಹೇಳುತ್ತೆ ಅಲ್ಲಿ, ದನ ಕುರಿಗಳಲ್ಲಿ ಚೊಚ್ಚಲ ಮರಿಗಳನ್ನು, ಹಂಗಂದ್ರೆ ಫಸ್ಟ್ ಕುರಿ ಮರಿ ದನ ಯಾವುದು ಫಸ್ಟ್ ಮರಿ ಆಗ್ತದೋ ಆ ಫಸ್ಟ್ ಮೊದಲ್ ಫಲ, ಮೊದಲ್ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸಬೇಕಾಗಿರುತ್ತೆ. ಹಲ್ಲೆಲೂಯಾ. ಇದು ದೇವರು ಹೇಳಿದಂತ ಮಾತು, ಮೋಶೆ ಹೇಳಿದಂತ ಮಾತಲ್ಲ, ದೇವರೇ ಮೋಶೆ ಒಟ್ಟಿಗೆ ಹೇಳಿದಂತ ಮಾತು. ಮೋಶೆ ಹೋಗಿ ಜನರಿಗೆ ಬೋಧಿಸುವನಾಗಿರ್ತಾನೆ. ಆಗ ಪ್ರತಿ ವರ್ಷವೂ ಏನಾಗಿತ್ತು, ದಶಮ ಭಾಗವನ್ನು ಅವರು ಸಂಗ್ರಹಿಸಿ ಸೇರಿಸಿ ತಗೊಂಡ್ಬಂದು ಪಾಸ್ಟರ್ ಕೈಲಿ ಕೊಡಬೇಕಾಗಿತ್ತು. ಕೆಳಗಡೆ ಓದಿ. ಹೀಗೆ ನಿಮ್ಮ ದೇವರಾದ ಯೆಹೋವನಲ್ಲೇ ಯಾವಾಗಲೂ ಭಯಭಕ್ತಿ ಉಳ್ಳವರ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಯಾವಾಗಲೂ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಹಾಗೆ ನಾವು ಅಭ್ಯಾಸ ಮಾಡಿಕೊಳ್ಬೇಕಂತೆ. ಹಲ್ಲೆಲೂಯಾ. ಈ ದಶಮ ಭಾಗ ಅನ್ನುವಂಥ ವಿಷಯದಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರ್ಬೇಕು.
ಭಯ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಅದನ್ನು ನಾವು ರೂಢಿ ಮಾಡ್ಕೊಬೇಕಂತೆ. ಅವಾಗ ಇದರಲ್ಲಿ ಏನು ಭಯ, ಇದರಲ್ಲಿ ಏನು ಭಕ್ತಿಯನ್ನು ನಾವು ತೋರ್ಸಕ್ಕಾಗುತ್ತೆ ಅಂತ ನಾವು ನೋಡುವಾಗ, ಇವಾಗ ಅವ್ರನ್ನೇ ಇಟ್ಕೊಳೋಣ, ಇಸ್ರೇಲ್ ಜನರನ್ನೇ ಇಟ್ಕೊಳೋಣ. ಬೆಳೆ ಎಲ್ಲ ಒಂದು ವರ್ಷದಲ್ಲಿ ಚೆನ್ನಾಗಿ ಬೆಳೀತು, ಚೆನ್ನಾಗಿ ಗೋಧಿ ಕಾಳು ಬೆಳೆದೈತೆ, ಇದೆಲ್ಲ ಕುಯ್ತಾರೆ, ಇದೆಲ್ಲ ಕುಯ್ದು ಬೆಳೆದು ಏನ್ ಮಾಡ್ತಾರೆ, ಕಾಳೆಲ್ಲ ತಗೊಂಡು ಮೂಟೆ 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 ಮಾಡಿಬಿಡ್ತಾರೆ. ಆದ್ರೆ ಒಂದು ಮೂಟೆ ಸಪ್ರೇಟ್, 10 ಮೂಟೆಯಲ್ಲಿ ಒಂದು ಮೂಟೆ ಸಪ್ರೇಟ್ ಇಡ್ತಾರೆ. ಯಾಕೆ? ದೇವಸ್ಥಾನಕ್ಕೆ, ಆ ಸಮ್ಮುಖಕ್ಕೆ ಕೊಡುವುದಕ್ಕಾಗಿ ಒಂದು ಮೂಟೆ ಸಪ್ರೇಟ್ ಆಗಿ ಇಡ್ತಾರೆ. ಸ್ವಲ್ಪದಲ್ಲಿ ಅವ್ರ ಮೈಂಡ್ ಚೇಂಜ್ ಆಗುತ್ತೆ. ಬಿಡು, ಈ ವರ್ಷ ಬೇಡ, ಬರೋ ವರ್ಷ ಕೊಡೋಣ, ಒಳ್ಳೆ ರೇಟ್ ಹೋಗ್ತಾ ಇದ್ದೆ. ಇವಾಗ ಒಳ್ಳೆ ರೇಟ್ ಕೊಡೋಕೆ ಒಬ್ಬ ಗ್ರಾಹಕಿ ಬಂದಿದ್ದಾನೆ, ಇದು ದೇವಸ್ಥಾನ ಗೊತ್ತಿಲ್ಲ, ಫಾಸ್ಟ್ ಗೊತ್ತಾಗಲ್ಲ, ನೋಡ್ಕೊಳೋಣ, ಆಮೇಲೆ ಇದು ಒಳ್ಳೆ ರೇಟ್ ಇದೆ, ಬರೋ ವರ್ಷ ಬೇಕಂದ್ರೆ 1-2 ಸೇರ್ಸ್ ಕೊಡೋಣ ಅಂತ ನಮ್ಮ ಬುದ್ಧಿಯಲ್ಲಿ ನಾವು ಏನ್ ಮಾಡ್ಬಿಡ್ತೀವಿ, ಆ ಒಂದು ಮೂಟೆಯನ್ನು ತೆಗೆದು ದೇವಸ್ಥಾನಕ್ಕೆ ಮೋಸ ಮಾಡ್ತೇವೆ. ದೇವಸ್ಥಾನ ಅಂದ್ರೆ ದೇವರು ಹೇಳಿದ ಆ ಮಾತಿಗೆ ನಾವು ಮೋಸವುಳ್ಳವರಾಗ್ತೇವೆ. ಅದೇ ಇವತ್ತು ಆ ವಾಕ್ಯ, ನೀವು ಹೀಗೆ ನಡೆದುಕೊಂಡರೆ, ದೇವರು ಹೇಳಿದಂತ ಮಾತಿನ ಪ್ರಕಾರ ನಾವು ನಡೆದುಕೊಳ್ಳುವಾಗ ಖಂಡಿತವಾಗಿ ಆಶೀರ್ವಾದ ತಪ್ಪೋದಿಲ್ಲ. ಹಲ್ಲೆಲೂಯ. ಭಯ ಅಂದ್ರೆ ಅಯ್ಯೋ, ಈ ಒಂದು ಮೂಟೆಗೆ 100 ರೂಪಾಯಿ ಇತ್ತು, 1000 ರೂಪಾಯಿ ಕೊಡ್ತೀನಿ ಅಂತಾನೆ. ಬೇಡಪ್ಪ, ನನ್ನ ದೇವರು ಹೇಳಿದ ಮಾತಿನ ಪ್ರಕಾರ ನಾನು ಆತನ ಮಾತನ್ನು ಕೇಳಿ ಭಯದಿಂದ, ಅಪ್ಪ ಬೇಡಪ್ಪ, ಅಂತ ದುಡ್ಡೇ ನನಗೆ ಬೇಡ, ಇಷ್ಟೇ ನನಗೆ ಸಾಕು, ದೇವರದು ನಾನು ದೇವರಿಗೆ ತಗೊಂಡು ಹೋಗ್ಕೊಡ್ತೇನೆ. ಹಲ್ಲೆಲೂಯ. ಯೇಸು ಸ್ವಾಮಿ ಕೂಡ ಈ ಭೂಲೋಕದಲ್ಲಿರುವಾಗ 2026 ವರ್ಷಕ್ಕೆ ಮುಂಚೆನೆ ಭೂಲೋಕದಲ್ಲಿ ಟ್ಯಾಕ್ಸ್ ಎನ್ನುವಂತ ಒಂದು ವಿಷಯ ಇತ್ತು. ಸಾಕ್ಷಾತ್ ದೇವರು ಇಲ್ಲಿ ಭೂಮಿಯಲ್ಲಿ ಇರುವಾಗನೇ ಟ್ಯಾಕ್ಸ್ ಎನ್ನುವಂತ ಪದ್ಧತಿ ಆಗಿನ ಕಾಲದಲ್ಲಿ ಇತ್ತು. ರೋಮರಿಗೆ ಕೊಡಬೇಕಾಗಿತ್ತು ಟ್ಯಾಕ್ಸ್. ಇವತ್ತು ಗೌರ್ಮೆಂಟ್ ಕೊಡ್ತೀವಿ, ಆವತ್ತು ಆ ಗೌರ್ಮೆಂಟ್ ಕೊಡ್ತಾ ಇದ್ರು. ಅವಾಗ ಪೇತ್ರ ಕೇಳ್ತಾನೆ, ಸ್ವಾಮಿ ಟ್ಯಾಕ್ಸ್ ಕೊಡಕ್ಕೆ ನಮ್ಮ ಹತ್ರ ದುಡ್ಡಿಲ್ವಲ್ಲ, ನಾವ್ ಏನ್ ಮಾಡ್ಬೇಕು ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಹೋಗು ಸಮುದ್ರದಲ್ಲಿ ಗಾಳ ಹಾಕು, ಹಂಗಂದ್ರೆ ತುಂಡಿ ಮುಳ್ಳು ಹಾಕು, ಹೋಗು, ಅದ್ರಲ್ಲಿ ಫಸ್ಟ್ ಮೀನ್ ಸಿಕ್ಕುತ್ತೆ, ಅದು ಬಾಯಿ ತೆಗಿ, ಅದರಲ್ಲಿ ಒಂದು ನಾಣ್ಯ ಇದೆ, ತಗೊಂಡ್ ಬಾ, ಅದರಲ್ಲಿ ನಿನಗೂ ನನಗೂ ಸೇರಿ ಟ್ಯಾಕ್ಸ್ ಕಟ್ಟು ಅಂತಾರೆ. ಹಲ್ಲೆಲೂಯ. ಇನ್ನೊಂದು ಜಗದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ದೇವರಿಗೆ ಕೊಡುವುದು ದೇವರಿಗೆ ಕೊಡಿ, ರಾಯನಿಗೆ ಕೊಡುವುದು ರಾಯನಿಗೆ ಕೊಡಿ. ಹಂಗಂದ್ರೆ ಟ್ಯಾಕ್ಸ್ ಕಟ್ಟೋದು ನೀನ್ ಟ್ಯಾಕ್ಸ್ ಕಟ್ಟು, ದೇವರಿಗೆ ಏನ್ ಕೊಡ್ಬೇಕೋ ಅದನ್ನ ದೇವರಿಗೆ ಕೊಟ್ಟು ಕೊಡು. ಹಲ್ಲೆಲೂಯ. ಅದರ ಅರ್ಥ ಏನು ಅಂದ್ರೆ, ಇವತ್ತು ಟ್ಯಾಕ್ಸ್ ಕಟ್ಟಬೇಕು, ನಾವು ದೇವರಿಗೆ ಕೊಡ್ಬೇಕಾಗಿರುವ ದಶಮ ಭಾಗವನ್ನು ಇಟ್ಟಿದ್ದೇವೆ ಮನೆಯಲ್ಲಿ, ಇವತ್ತು ಟ್ಯಾಕ್ಸ್ ಕಟ್ಟಬೇಕು. ನಾವು ದೇವರಿಗೆ ಭಯ ಪಡೆದಿರ ಏನ್ ಮಾಡ್ತೀವಿ, ಬಿಡು ಈ ದಶಮ ಭಾಗ ತೆಗೆದು ಟ್ಯಾಕ್ಸ್ ಕಟ್ಬಿಡೋಣ, ಬಾರ ತಿಂಗಳು, ಬಾರ ವಾರನೋ, ಬಾರ ವರ್ಷನೋ ದೇವರಿಗೆ ನಾವು ದಶಮ ಭಾಗ ಕೊಡೋಣ ಅನ್ನೋದು ಭಯನೇ ಇಲ್ದಿರ ಅಂತವರು ಆಶೀರ್ವಾದ ಹೊಂದಿಕೊಳ್ಳಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಂತವರು ದೇವರ ಮಾತನ್ನು ಮೀರಿ ನಡೆದರು ಅಂತ ನಾವು ನೋಡುತ್ತೇವೆ. ಇದು ಭಯ ಭಕ್ತಿಯ ಬಗ್ಗೆ ನಾವು ಹೇಳುವುದಾದರೆ, ಅಯ್ಯಯ್ಯೋ, ದೇವರಿಗಾಗಿರ್ಲಿ ಟ್ಯಾಕ್ಸ್ ಕಟ್ಟೋದು, ಅದು ಹೇಗಾದ್ರೂ ರೆಡಿ ಮಾಡಿ ನಾವು ಟ್ಯಾಕ್ಸ್ ಸಾಲ ಕೂಡ ತೆಗೆದು ಅದನ್ನ ಟ್ಯಾಕ್ಸ್ ಕಟ್ಬಿಡೋಣ. ದೇವರಿಗಂತ ನಾನು ಪ್ರತಿಷ್ಠಿಸಿದ್ದು, ದೇವರಿಗಂತ ಒದಗಿಸಿಟ್ಟಿದ್ದು, ದೇವರಿಗಂತ ಕೊಡಲು ಇಡಲ್ಪಟ್ಟಂತ, ದೇವರ ಮಾತಿನ ಪ್ರಕಾರ ಇಡಲ್ಪಟ್ಟಂತ ಆ ಕಾರ್ಯಗಳನ್ನು ನಾನು ದೇವರ ಸಮ್ಮುಖಕ್ಕೆ ಸಲ್ಲಿಸ್ತೇನೆ ಅನ್ನುವಂಥದ್ದು ಭಕ್ತಿ. ಹಲ್ಲೆಲೂಯ. ಅದು ಭಕ್ತಿ. ಅಯ್ಯೋ ನನಗೆ ಬೇಡ, ಅದು ದೇವರದು ಅನ್ನೋದು ಭಯ. ಅದನ್ನು ತಗೊಂಡು ಬಂದು ಪರ್ಫೆಕ್ಟ್ ಆಗಿ ಸಲ್ಲಿಸುವುದು ಭಕ್ತಿ. ಅರ್ಥ ಆಯ್ತಾ? ಅದನ್ನು ಸಲ್ಲಿಸಿಲ್ಲ, ಅದನ್ನು ಬೇರೆ ರೀತಿಯಾಗಿ ಯೂಸ್ ಮಾಡೋದು, ಅದರಲ್ಲಿ ನಿನಗೆ ಭಯನೂ ಇಲ್ಲ, ದೇವರ ಮೇಲೆ ನಿನಗೂ ಭಕ್ತಿನೂ ಇಲ್ಲ. ಸುಮ್ಮನೆ ಬರಬೇಕು, ಬಂದು ಇಲ್ಲಿ ಹೇಗೆ ಆರಾಧನೆ ಮಾಡಬೇಕು, ಫಸ್ಟ್ ಅವ್ರು ಯಾವ್ದು ಆಡ್ತೀವಿ, ನನ್ರಿ ಬಲಿಗಲ್ ಸಿಗುತ್ತಿ, ಎರಡನೇ ಹಾಡು ಯಾವ್ದು ಆಡ್ತೀವಿ, ಮೂರನೇದು ಯಾವುದೋ ಒಂದು ಇರಲಿ. ಹಲ್ಲೆಲೂಯ. ಭಯನೂ ಇಲ್ಲ, ಭಕ್ತಿ
ಹಲ್ಲೆಲೂಯಾ. ಆದ್ರಿಂದ ದೇವರು ಹೇಳಿದ್ರು, ನಿಮ್ಮ ದೇವರಾದ ಯೆಹೋವನಲ್ಲೇ ಯಾವಾಗಲೂ ಭಯಭಕ್ತಿ ಉಳ್ಳವರಾಗಿ ಇರುವುದನ್ನು ನಾವೇನ್ ಮಾಡ್ಬೇಕಂತೆ. ಸರಿ ಪಾಸ್ಟರ್, ನೀವು ಹೇಳ್ಬಿಟ್ರಿ, ವರ್ಷಕ್ಕೆ ಒಂದ್ಸತಿ ನಾವು ರೆಡಿ ಮಾಡ್ಕೊಂತೀವಿ, ಕ್ರಿಸ್ಮಸ್ಗೆ ಎಲ್ಲ ಸೇರಿಸಿ ನಾವು ಏನ್ ಮಾಡ್ತೀವಿ, ತಗೊಂಬಂದು ಕೊಡ್ತೀವಿ. ಆಗಿನ ಕಾಲದಲ್ಲಿ ಆ ರೀತಿಯಂತ ಪದ್ಧತಿ ಇತ್ತು. ಆದ್ರೆ ಇವಾಗ ಆಗಿನ ಕಾಲದಲ್ಲಿ ದೇವರು ಹೇಳಿದ್ರು, 6 ದಿನ ನೀನು ಕೆಲಸ ಮಾಡು, 7ನೇ ದಿನ ನೀನೇನ್ ಮಾಡಬಾರ್ದು, ಯಾವ ಕೆಲಸವೂ ಮಾಡಬಾರ್ದು. ಅವತ್ತು ದಿನ ಏನ್ ಮಾಡಬೇಕು, ನೀವು ಆಲಯಕ್ಕೆ ಬಂದು ದೇವರನ್ನು ಆರಾಧನೆ ಮಾಡಬೇಕು ಅಂತ ಹಾಗೆ ಹೇಳಿದ್ರು. ಹಲ್ಲೆಲೂಯಾ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆಗಿಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಆ ಸಮಾರ್ಯ ಸ್ತ್ರೀಯನ್ನು ನೋಡಿ, ನೀವು ಆರಾಧನೆ ಮಾಡಕ್ಕೆ ವಾರಕ್ಕೊಂದ್ಸತಿ ಆ ಬೆಟ್ಟಕ್ಕೆ ಹೋಗ್ತೀರಾ, ಆದ್ರೆ ಈಗ ಆಗಲ್ಲ. ಯಾವಾಗಲೂ ಆರಾಧನೆ ಮಾಡುವ ದಿನ ಬರುತ್ತೆ, ಬಂದು ಬಿಟ್ಟೈತೆ. ಹಲ್ಲೆಲೂಯಾ. ಅದೇ ಕೃಪೆ, ಅದೇ ಗ್ರೇಸ್. ವಾರಕ್ಕೊಂದ್ಸತಿ ಬರುವಂತವರು ನ್ಯಾಯ ಪ್ರಮಾಣದವರು, ಡೈಲಿ ಆರಾಧಿಸುವವರು, ಡೈಲಿ ಪ್ರಾರ್ಥಿಸುವವರು, ಡೈಲಿ ಕಾಣಿಕೆ ದಶಮ ಭಾಗ ಕೊಡುವವರು ಕೃಪೆ ಉಳ್ಳವರು. ಹಲ್ಲೆಲೂಯಾ. ಆಗಿನ ಕಾಲದ ವರ್ಷಕ್ಕೊಮ್ಮೆ ದಶಮ ಭಾಗ, ದುಡಿಮೆ ಕೂಡ ವರ್ಷಕ್ಕೆ ಒಂದ್ಸತಿ ಸಿಗ್ತಾ ಇತ್ತು ಅವ್ರಿಗೆ ಸಂಪಾದನೆ. ಈಗಿನ ಕಾಲದಲ್ಲಿ ಆಗಿದೆಯಾ? இன்னைக்கு அப்படி இருக்குதாமா? டெய்லி சம்பளம் வாங்குறவனும் இருக்கிறான், வாரத்துக்கு ஒரு நாள் சம்பளம் வாங்குறவனும் இருக்கிறான், மாசத்துக்கு ஒரு நாள் சம்பளம் வாங்குறவனும் இருக்கிறான், இல்லைங்களா? அந்த காலத்துல வாரத்துக்கு ஒரு நாள் ஆராதனை பண்ணுன்னு சொன்னார் ஆண்டவர். அதே ஆண்டவர் இயேசுவா வந்து சொல்றாரு, டெய்லி என்னை துதிங்க, டெய்லி என்னை ஆராதிங்க. அப்போ இந்த காணிக்கை, இந்த தசம பாக விஷயத்துல டெய்லி இன்னும் பார்க்க கூடாது, வாரம் பார்க்க கூடாது, மாசம் என்று கூட பார்க்க கூடாது. ಇದಕ್ಕೆ ಈ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ ತಗೊಳ್ಳಿ. ಮೂರು 9 ಓದಿ. ನಿನ್ನ ಆದಾಯದಿಂದಲೂ ಬೆಲೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹಲ್ಲೆಲೂಯಾ. ನಿನ್ನ ಆದಾಯದಿಂದಲೂ ಬೆಲೆಯ ಪ್ರಥಮ ಫಲದಿಂದಲೂ ನಿನ್ನ ದೇವರಾದ ಯೆಹೋವನನ್ನು ನೀನು ಏನ್ ಮಾಡಬೇಕು? ಸನ್ಮಾನಿಸಬೇಕು. ಹೇಗೆ ಸನ್ಮಾನಿಸಬೇಕಂತೆ? ನೀನು ಸಂಪಾದನೆ ಮಾಡುವಂತ ಸಂಪಾದನೆಯಿಂದ ಒಂದು ಭಾಗವನ್ನು ದೇವರ ಸಮ್ಮುಖಕ್ಕೆ ಅಂತ ಎತ್ತಿ ಇಟ್ಟು ಅದನ್ನು ತೆಗೆದುಕೊಂಡು ಬಂದು ಕೊಡುವಂಥದ್ದೇ ದೇವರನ್ನು ಸನ್ಮಾನ ಮಾಡುವಂತ ವಿಷಯವಾಗಿದೆ. ಇಲ್ಲವಾದರೆ ದೇವರನ್ನು, ಆತನ ಮಾತನ್ನು ನಾವು ಏನ್ ಮಾಡ್ತೇವೆ? ಅಲಕ್ಷ್ಯ ಮಾಡಿದ ಹಾಗಾಯ್ತು. ಇಲ್ಲಾಂದ್ರೆ ಆತನ ಮಾತನ್ನು ನಾವು ಏನ್ ಮಾಡಿದ ಹಾಗಾಯ್ತಂತೆ? ಅವಮಾನ ಮಾಡಿದ ಹಾಗಾಯ್ತಂತೆ. ಹಲ್ಲೆಲೂಯಾ. ಅದನ್ನ ಮಾತನ್ನು ನಾವು ಅವಮಾನ ಮಾಡಿದಾಗ ಆಯ್ತು, ಅಲಕ್ಷ್ಯ ಮಾಡಿದಾಗ ಆಯ್ತು. ನೀನೇನ್ ಹೇಳಿದ್ಯಾ ಆ ತರ ಮಾಡ್ದಂಗ ಆಗಿರುತ್ತೆ. ಅದರಿಂದ ಅದನ್ನು ಸನ್ಮಾನಿಸಬೇಕಾದರೆ ನಿನ್ನ ಪ್ರಥಮ ಫಲವನ್ನು ಸನ್ಮಾನಿಸಬೇಕು. ಅದೇ ವಿಮೋಚನ ಕಾಂಡ 22-29 ನಾನು ಓದ್ತೀನಿ, ಆಗಿರಲಿ. ಕಣದಿಂದಲೂ ಹಳೆಯಿಂದಲೂ ನನಗೆ ಸಲ್ಲತಕ್ಕದ್ದನ್ನು ಸಮರ್ಪಿಸುವುದಕ್ಕೆ ತಡೆ ಮಾಡಬಾರದು. ನಿಮ್ಮ ಚೊಚ್ಚಲ ಗಂಡು ಮಕ್ಕಳನ್ನು ನನಗೆ ಸಮರ್ಪಿಸಬೇಕು. ಚೊಚ್ಚಲ ಹಂಗಂದ್ರೆ ಮೊದಲ ಫಲ. ಹಾಗಂದ್ರೆ 1000 ರೂಪಾಯಿ ನಾವು ಸಂಪಾದನೆ ಮಾಡಿಬಿಟ್ರಿ, 1000 ರೂಪಾಯಿ ಸಂಪಾದನೆ ಮಾಡಿದ ತಕ್ಷಣ ಅದರಲ್ಲಿ ಒಂದು ಭಾಗ ದೇವರಿಗಂತ ತೆಗೆದಿಡುವುದೇ ಚೊಚ್ಚಲವಾಗಿರುತ್ತೆ. ಹಲ್ಲೆಲೂಯಾ. ನೀವು ತಿಳ್ಕೊಳ್ತೀರಾ, 10ರಲ್ಲಿ ಒಂದು ಭಾಗ ತಾನೇ ನಾವು ಕೊಡಬೇಕು, 100 ರೂಪಾಯಿಗೆ 10 ರೂಪಾಯಿ ತಾನೇ ಕೊಡಬೇಕು, ನೀವು ಆ ತರ ತಿಳ್ಕೊಂಡಿರ್ತೀರಾ. ಆದ್ರೆ ಬೈಬಲಲ್ಲಿ ನೋಡುವಾಗ 5 ಭಾಗವನ್ನೇ ತಂದು ಕೊಡಬೇಕು ಅಂತ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. 10 ರೂಪಾಯಿ ಸಂಪಾದನೆ ಮಾಡಿ 5 ರೂಪಾಯಿ ಹಾಗೆ ಕೊಡಿ ಅಂತ ಕೂಡ ದೇವರು ಹೇಳಿದ್ದಾರೆ. ಆ ತರ ಕೊಟ್ಟಿದ್ದಾರೆ.
ಕೋಟಿ ರೂಪಾಯಿ ಸಂಪಾದನೆ ಮಾಡಿ 50 ಲಕ್ಷ ಕೊಟ್ಟವರು ಇದ್ದಾರೆ ಆಗಿನ ಕಾಲದಲ್ಲೇ. ಅಲ್ಲೆಲ್ಲೂಯ. ಆದ್ರೆ ನಮ್ಗೆ ಅಷ್ಟು ಸಂಪಾದನೆ ಇಲ್ಲ. ಅದು ನಮ್ಮ ಪರಿಸ್ಥಿತಿ ಹೀಗಿದೆ. ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಅಡ್ಮಿಷನ್ ಕಟ್ಟಬೇಕು, ತಿನ್ನಕ್ಕೆ ಊಟ ಇಲ್ಲ, ವಾರ ವಾರ ಸ್ವಲ್ಪ ಅಕ್ಕಿ ಕಾಳು ತಗೊಂಡು ತಿನ್ನೋ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಸಿಟಿಯಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಆದ್ರಿಂದ 10ರಲ್ಲಿ 5 ಭಾಗ ನಾವು ಕೊಡಕ್ಕಾಗಲ್ಲ. ಅದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಮೊದಲ ಮಾತು ದೇವರು ಏನ್ ಹೇಳಿದ್ರು ಅಂದ್ರೆ 1 ಭಾಗ, ಈ 5 ಭಾಗ, 8 ಭಾಗ, 10ಗೆ 10 ಭಾಗ ಕೂಡ ದೇವರು ಹೇಳಿದ್ದಾರೆ. ಗೊತ್ತಾ ನಿಮಗೆ? ಇದೆ ವಾಕ್ಯ. ಇದೆಲ್ಲ ಯಾರು ಕೊಡ್ಬೋದು? ಯಾರು ಕೊಡ್ಬೋದು ಅಂದ್ರೆ ಅವನ ಲೈಫಲ್ಲಿ ಸೆಟಲ್ಮೆಂಟ್ ಆಗಿರ್ತಾನೆ. ಅವನು ಇವಾಗ ಯಾರು ಕೊಡ್ಬೋದು ಅಂದ್ರೆ ಇಂಡಿಯಾದಲ್ಲಿ ನಂಬರ್ 1 ಕೋಟೀಶ್ವರ ಮುಖೇಶ್ ಅಂಬಾನಿ ಕುಟುಂಬ. ಅವನ್ ಬೇಕಂದ್ರೆ 10ರಲ್ಲಿ 5 ಭಾಗ ಕೊಡಕ್ಕೆ ಇರುತ್ತೆ. ಯಾಕಂದ್ರೆ ಅವನಿಗೆ ಒಂದು ದಿನ ವರಮಾನವೇ 1000 ಕೋಟಿ ಇರುತ್ತೆ. ಎಷ್ಟು? 1000 ಕೋಟಿ ಇರುತ್ತೆ ಒಂದು ದಿನ ವರಮಾನ. ಅವಾಗ 30 ದಿನ ವರಮಾನ ಎಷ್ಟಾಯ್ತು? 30,000 ಕೋಟಿ. ಅದರಲ್ಲಿ 15,000 ಕೋಟಿ ಅವನು ಗೋರ್ಮೆಂಟ್ ಕನ ಕೊಡ್ಲಿ, ಅನಾಥಾಶ್ರಮಗನ ಕೊಡ್ಲಿ, ಇನ್ನ 15,000 ಕೋಟಿ ಅವನ ಹತ್ರ ಇರುತ್ತೆ. 15,000 ಕೋಟಿನೂ ತಿನ್ನಕ್ಕಾಗುತ್ತಾ? ಎಷ್ಟು ಬೇಕೋ ಅಷ್ಟೇ. ಒಂದು ಪ್ಲೇಟ್ ಅಂದ್ರೆ ಒಂದು ಪ್ಲೇಟ್ ಇಲ್ಲ, 1.5 ಪ್ಲೇಟ್ ಅಂದ್ರೆ ಇಲ್ಲಿವರೆಗೂ ತಿಂದುಬಿಟ್ರೆ ಆಮೇಲೆ ಎಲ್ಲ ತುರ್ಕೋಕ್ಕೆಲ್ಲ ಆಗಲ್ಲ. ಅಯ್ಯೋ ಸಾಕಪ್ಪ ಅಂದ್ಬಿಡ್ತಾರೆ. ಅಷ್ಟೇ ಕೆಪಾಸಿಟಿ. ಬಟ್ಟೆ ಹಾಕ್ತಾರೆ, ಒಳ್ಳೆ ಒಳ್ಳೆ ಕಾರುಗಳಲ್ಲಿ ಓಡಾಡ್ತಾರೆ. ಅಷ್ಟೇ ಬೇಕು ಅವ್ರಿಗೆ. ಬೇರೆ ಏನ್ ಬೇಕು ದುಡ್ಡಿಂದ? ಆದ್ರೆ ನಮ್ಮ ಜೀವಿತ ಹಂಗಿಲ್ಲ. ನಮಗೆ 10ರಲ್ಲಿ 1 ಭಾಗ ಕೊಡುವುದಕ್ಕೆ ನಾವು ಯೋಚನೆ ಮಾಡುವವರಾಗಿರ್ತೇವೆ. 10ರಲ್ಲಿ 1 ಭಾಗವನ್ನು ಚೊಚ್ಚಲವಾದದ್ದನ್ನು ದೇವರಿಗೆ ಮೊದಲು ಅದು ಕೊಡುವುದನ್ನು. ಕೆಲವರು ಹೆಂಗ್ ಗೊತ್ತಾ, ಸಂಬಳ ಬಂದಿದ ತಕ್ಷಣ ಶಾಪಿಂಗ್ ಹೋಗ್ತಾರೆ. ಇದು ತಗೋ, ಅದು ತಗೋ, ರೇಷನ್ ತಗೋ, ಇದು ತಗೋ, ಬಟ್ಟೆ ತಗೋ, ಮಕ್ಕಳಿಗೆ ಇದು ತಗೋ, ಮನೇಲಿ ಅದಿಲ್ಲ ಇದಿಲ್ಲ ತಗೋ, ಹಂಗೆ ಹೊಡಿ, 2 kg ಮಾಟ್ಕರಿ ಪೋಡು, ಕೋಲಿಕರಿ ಪೋಡು, ಮೀನು வாங்கு எல்லாம் எடுத்துன்னு வந்து எண்ணி பார்க்குறாங்க. வீட்டு வாடகை எடுத்து போய், கரண்ட் பில் எடுத்து போய், வாட்டர் பில் எடுத்து போய், கந்துக்காரனுக்கு எடுத்து போய், லோனுக்கு எடுத்து வச்சுட்டு லாஸ்ட்ல பார்க்கும்போது ஒரு 500 ரூபாய் மிச்சமாகுது. 500ல எவ்வளவு கொடுக்கலாம் தசம பாகம்? ஒரு 50 ரூபாய். 450 எடு, பெட்ரோல் கலாவணும். மறாத்தாலும் டக்குன்ட்டு ஏதோ ஒரு விஷயம் நடக்குது. இந்த 50 கூட எடுத்து போடு, செலவு பண்ணு, பார்த்துக்கலாம் அப்புறமா. இது பக்தியும் அல்ல, தேவன் கொடுத்த வார்த்தைக்கு பயமும் அல்ல. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವರ ವಾಕ್ಯ ಏನು ಹೇಳುತ್ತೆ? ಕಣದಲ್ಲಿಯೂ ಅಲೆಯಿಂದಲೂ ನನಗೆ ಸಲ್ಲಿಸತಕ್ಕದನ್ನು ಸಮರ್ಪಿಸುವುದಕ್ಕೆ ತಡ ಮಾಡಬಾರದು. ಹಲ್ಲೆಲೂಯಾ. ನೀವು ಚೆನ್ನಾಗಿ ಗಮನಿಸ್ಕೊಳ್ಳಿ. ನೀವು ಎಷ್ಟನ್ನ ಸಂಪಾದನೆ ಮಾಡ್ಕೊಳ್ಳಿ, ನನಗೆ ಹೇಳನೇ ಬೇಡಿ, ಅದು ನಿಮ್ಗೆ ಆಯ್ತು. ಆದ್ರೆ ಇಲ್ಲಿಯವರೆಗೂ ನಾನು ದಶಮ ಭಾಗ ಕೊಟ್ಟಿದ್ದೇನೆ. ಇನ್ನ ನನ್ನ ಜೀವಿತ ದರಿದ್ರ ಜೀವಿತವಾಗೇ ಇದೆ. ನಾನು ಇಲ್ಲಿವರೆಗೆ ದಶಮ ಭಾಗ ಅರ್ಪಿಸಿದ್ದೇನೆ. ಇನ್ನ ನನ್ನ ಲೈಫಲ್ಲಿ ಇನ್ನ ನಾನು ಉನ್ನತ ಸ್ಥಿತಿಗೆ ಬಂದಿಲ್ಲ ಅಂತ ನೀವು ಯಾರಾದ್ರೂ ನಿಮ್ಮಲ್ಲಿ ಇದ್ರೆ, ನೀವು ಇವತ್ತಿಂದ ಇಲ್ಲ ಈ ತಿಂಗಳಿಂದ, ಈ ವಾರದಿಂದ ತಗೊಂಡ ಸಂಬಳದಲ್ಲಿ ಇದು ದೇವರಿಗೆ ಅಂತ ಭಯದಿಂದ, ಭಕ್ತಿಯಿಂದ ಎತ್ತಿಕ್ಕಿ ಸಪ್ರೇಟ್ ಆಗಿ ಇಟ್ಬಿಟ್ಟು ಸ್ವಲ್ಪದಲ್ಲೇ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಗೆ 10 ಕಡೆ ತಿಂಗಳಲ್ಲಿ ನಿಮ್ನ ದೇವರು ಆಶೀರ್ವದಿಸ್ತಾರ ಇಲ್ವಾ ನೋಡಿ. ಹಲ್ಲೆಲೂಯಾ. ಯಾಕಂದ್ರೆ ನಾವು ದೇವರ ಮಾತಿನ ಮೇಲೆ ಕರೆಕ್ಟ್ ಆಗಿ ನಡ್ಕೊಂಡಿಲ್ಲ. ಅದಕ್ಕೆ ನಮ್ಗೆ ಎಷ್ಟು ಸಂಪಾದನೆ ಮಾಡಿದ್ರೆ ನಮಗ್ ಸಾಲ್ತಾ ಇಲ್ಲ. ನಾವು ದೇವರ ಮಾತನ್ನು ಕೇಳಿ ಅದ್ರ ಪ್ರಕಾರ ಬರ್ತಾ ಇಲ್ಲ. ಅದಕ್ಕೆ ನಾವು ಆಶೀರ್ವಾದವಾಗಿ ಇಲ್ಲವೇ ಇಲ್ಲ. ನಾವು ದೇವರ ಮಾತನ್ನು ಕೇಳಿ ಅದ್ರ ಪ್ರಕಾರ ಇರುವುದಕ್ಕೆ ನಮ್ಮ ಎಲ್ಲಾ ಪ್ರಯತ್ನಗಳು ಫೈಲರ್ ಆಗ್ತಾ ಇದೆ. ನಾವು ನೆನೆಸೋದೆಲ್ಲ ನಡೀತಾ ಇಲ್ಲ. ನಾವು ಕೈ ಇಟ್ಟು ಮಾಡೋದೆಲ್ಲ ಫೈಲ್ ಆಗ್ತಾ ಇದೆ. ನಾವು ಯೋಚನೆ ಮಾಡೋದೆಲ್ಲ ಫೈಲ್ ಆಗ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವರ ಮಾತನ್ನು ಕೇಳಿ ನೀವು ನಡೆದು ನೋಡ್ರಿ. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳಿ ನೀವು ನಡೆದು ನೋಡ್ರಿ, ನಿಮ್ಮ ಆಶೀರ್ವಾದ ಹೇಗೆ ಬದಲಾವಣೆ ಆಗುತ್ತೆ. ಎಲಿಶಾ ಅಂತ ಒಬ್ಬ ಮನೆ, ಯಾರು 17 2 ಅರಸು 17 ಅದರಲ್ಲಿ ಯಾರು ಬರ್ತಾರೆ? ಎಲಿಯಾ.
ಎಲಿಯ ಅಂತ ಒಬ್ಬ ದೇವ ಮನುಷ್ಯ ಇದ್ದ. ಲೋಕವೆಲ್ಲ ಬರಗ ಕಾಲ, ಊಟಗೆ ಇಲ್ಲ, ವ್ಯವಸಾಯ ಇಲ್ಲ, ಮಳೆ ಇಲ್ಲ, ಅದಕ್ಕೆ ಭೂಮಿ ಎಲ್ಲ ಒಣಗೋಗಿ ಊಟ ಇಲ್ಲ. ಆದ್ರೆ ದೇವರು ಕರೆದಂತ ಮನುಷ್ಯನನ್ನು ಪೋಷಿಸ್ತಾ ಇದ್ರು. ಹಾಗೆ ಮೂಲಕ ಕೊನೆದಾಗಿ ಅಲ್ಲಿಂದ ಒಂದು ಊರಿಗೆ ಹೋಗಕ್ಕೆ ಹೇಳ್ತಾರೆ ದೇವರು, ಅಲ್ಲಿ ಹೋಗು, ಒಂದು ವಿಧಿವಿ ಇದ್ದಾಳೆ, ಅವಳು ನಿನ್ನನ್ನು ಪೋಷಿಸೋದಕ್ಕೆ ಆಕೆಗೆ ನಾನು ಪರ್ಮಿಷನ್ ಕೊಡ್ತೇನೆ, ಹೋಗು. ಇವನು ಏನ್ ತಿಳ್ಕೊಂಡ, ಅಲ್ಲಿ ಹೋದ್ರೆ ಒಳ್ಳೆ ಬಿರಿಯಾನಿ ಸಿಕ್ಬೋದು ಅಂತ ಖುಷಿಯಾಗಿ ಹೋದ ಆ ಊರಿಗೆ. ಶಾರಪ್ತ ಅನ್ನುವಂತ ಆ ಊರಿಗೆ ಹೋದ. ಅಲ್ಲಿ ಹೋದ್ರ ಆಯಮ್ಮ ಕಟ್ಗೆ ಆಯ್ತಾ ಐತೆ, ಬೆರುವು ಪೊರುಕಿ ನಿಗದಿ ಸಮಿಲ್ ಸೇರ್ತೀವಿ, ಕಟ್ಗೆ ಆಯ್ತಾ ಐತೆ. ಯಪ್ಪ ಹೋಗಿ ಅಮ್ಮ ಒಂದು ಲೋಟ ನೀರು ತಗೊಂಡ್ ಬಾಮ್ಮ. ಸರಿ ಅಯ್ಯ ಅಂತ ಹೋಗ್ತಾಳೆ. ಹಂಗೆ ನೀರು ತರುವಾಗ ನನಗೊಂದು ರೊಟ್ಟಿ ಮಾಡಿ ತಗೊಂಡ್ ಬಾ. ನಲ್ಲ ಗೌನಿಗೆ ಹೆಂಗೆ, ಏಯ್ ನಾನೇನಮ್ಮ ಹೇಳಿದೆ? ಇಲ್ಲ ನಾ ಏನ್ ಹೇಳಿದೆ ಗೊತ್ತಿಲ್ಲ. ನಾನೇನಮ್ಮ ಹೇಳಿದೆ? ನಾನೇನ ಸುಮ್ಮನೆ ಇರ್ಲೆ. ಆಮೇಲೆ ಲೋಟ ನೀರು ಹೇಳಿದೆ. ಆಮೇಲೆ ಮಕ್ಕಳನ್ನ ಕಳಿಸಿ ದೇವರ ವಾಕ್ಯಕ್ಕೆ ಒಂದು ಇದು ಕೊಡಿ. வாங்க இப்படி வாங்க, உனக்கெல்லாம் குச்சி எடுத்துறது பாரு. இப்போ பாத்தீங்களா, வாங்க இப்படி. அல்லேலூயா. ಅಮ್ಮ ಒಂದು ಲೋಟ ನೀರು ತಗೊಂಡ್ ಬಾಮ್ಮ. ಇವನು ಏನ್ ತಿಳ್ಕೊಂಡ್ ಬಂದ, ಎಲಿಯ ದೇವರು ನನ್ನನ್ನು ಪೋಷಿಸಕ್ಕೆ, ನಾವು ಬದುಕಿಕೊಳ್ಳಕ್ಕೆ, ಊಟಕ್ಕೆ ಈ ಮನೆ ಕಳಿಸ್ತಾ ಇದ್ದಾರೆ, ಇನ್ನು ಒಳ್ಳೆ ಚಿಕನ್ ಮಟನ್ ಬಿರಿಯಾನಿ ಸಿಗ್ಬೋದಂತ ಆಸೆಗೆ ಬಂದ್ಬಿಟ್ಟು ಇವಾಗ ಆ ಕಟ್ಟಿಗೆ ಹಾಯುವ ಆ ಸ್ತ್ರೀ ಹತ್ರ ನೋಡಿ ಹೇಳ್ತಾನೆ, ಒಂದು ಲೋಟ ನೀರು ತಗೊಂಡ್ ಬಮ್ಮ, ಹಂಗೆ ಬರುವಾಗ ಒಂದು ರೊಟ್ಟಿ ತಗೊಂಡ್ ಬಾ. ಅದಕ್ಕೆ ಆಯಮ್ಮ ಹೇಳ್ತಾ ಇದ್ದೆ, ಅಯ್ಯ ಊರೆಲ್ಲ ಬರ್ಗ ಕಾಲ ಬಂದೈತೆ, அப்படின்னா பஞ்சகாலம் வந்துட்டுக்குது. விளைச்சல் இல்லை, மழை இல்லை, விளைச்சல் இல்லை, தின்றதுக்கு சோறு இல்லை. இப்ப என்கிட்ட கொஞ்சம் மாவு கொஞ்சம் எண்ணெய் வச்சிருக்கிறேன், அதுக்கு தான் இந்த விறகுங்க பொறுக்கினுக்கிறேன். இப்ப இந்த விறகு வச்சு கொளுத்தி அந்த கொஞ்சம் மாவை பிசைஞ்சு அந்த கொஞ்சம் எண்ணெயை ஊத்தி ரொட்டியை சுட்டு நானும் என் பையன் துண்ணுட்டு அப்புறமா எங்களுக்கு வேற கதி இல்லை, பட்னியில சாவணும், அந்த நிலைமையில இருக்கிறோம். இப்ப ரொட்டி கேட்கிறையா? இந்த ஊழியக்காரன் ஆண்டவர் சொன்னதுக்கு இந்த ஊருக்கு வந்தது எப்படி வந்தான், என்ன மைண்ட்ல வந்தான்? நல்ல சாப்பாடு கிடைக்கும், சரி ஒரு பிரியாணி எல்லாம் வேண்டாம், ஒரு அண்ணா சாம்பார் கிடைக்கும்னு தான் வந்தான். என்ன நடந்துருக்குது, இவங்களுக்கே துண்டுறதுக்கு சோறு இல்லை அப்படின்னு சொல்லும் போது அதுக்கு இந்த எலியா சொல்றாரு, அம்மா நீ நம்பி ஒரு ரொட்டி எனக்கு எத்துன்னு வா, நீ செய்யறியே அதுல ரெண்டா பண்ணு, ஒன்னு நீ வச்சுக்கோ, உனக்கு உன் பையனுக்கு ஒன்னு எனக்கு எத்துன்னு வா. நீ அப்படி எத்துன்னு வந்தீன்னா உன் தேவனாகிய கர்த்தர் இந்த பஞ்சகாலம் முடிகிற மட்டும் உன் வீட்டுல இருக்கிற அந்த கொஞ்சம் எண்ணெய் நிரம்பி கம்மியே ஆகாது, அந்த கொஞ்சம் மாவு குறையவே குறையாது, போய் எடுத்துன்னு வா அப்படின்னு சொன்ன உடனே இந்த அம்மா போய் ரெண்டாத்த மாத்தி அந்த ஊழியக்காரனுடைய வார்த்தையை கேட்டு அந்த ரொட்டியை கொண்டு வந்து ஒன்று கொடுத்து ஒன்றுல இவங்க ரெண்டு பேரும் பாதி பாதி சாப்பிட்றாங்க. எத்தனோ வருஷம்னா 3 வருஷம் 6 மாசம் மழையே இல்லை. அந்த 3 வருஷம் 6 மாசமும் ஆண்டவர் அந்த ஸ்திரீவுடைய வீட்டுல மாவை நிரப்பினார், எண்ணெயை நிரப்பினார். அந்த பஞ்சகாலம் முடிகிற மட்டும் 3 வருஷம் 6 மாசம் சொல்லப்படுது. யாக்கோபு புஸ்தகத்துல 5ஆம் அதிகாரத்துல சொல்லப்படுது. ஒரு முறை செக் பண்ணிக்கங்க, அது கம்மியாக ஆயிடுமான்னு பார்த்துரும், அப்படி சொல்லக்கூடாது. படிச்சிருங்க, அது 5ஆம் அதிகாரத்துல ಇಲ್ವಾ? ಐದು 17 ಓದಿ ಬೇಗ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು, ಅವನು
ಮಳೆ ಬರಬಾರದೆಂದು ಬಹಳವಾಗಿ ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಮತ್ತೆ ಪ್ರಾರ್ಥನೆ ಮಾಡ್ದ, ಮಳೆ ಬಂತು. 3 ವರ್ಷ 6 ತಿಂಗಳು ಮಳೆನೇ ಬಂದಿಲ್ಲ. ಅದು ದೇವರೇ ಹೇಳಿದ್ರು. ಆ ಊರ್ ಜನ ತುಂಬಾ ಅಹಂಕಾರದಲ್ಲಿ ಅಲಿತಾ ಇದ್ದಿದ್ದಕ್ಕೆ ದೇವ್ರ ಕೋಪ ಬಂದ, ನೀನ್ ಪ್ರಾರ್ಥನೆ ಮಾಡೋ ಮಳೆ ಬರ್ದಿರಂಗೆ ಅಂತ ಪ್ರಾರ್ಥನೆ ಮಾಡ್ದ. 3 ವರ್ಷ 6 ತಿಂಗಳು ಆ ಊರಲ್ಲಿ ಮಳೆನೇ ಇಲ್ಲ. ಅವರು ಗರ್ವ ಇತ್ತಲ್ಲ, ಅದೆಲ್ಲ ಅಡಗದ ಮೇಲೆ ಅಯ್ಯೋ ಅಮ್ಮಮ್ಮ ನಮ್ಮ ಕೈಲಿ ಬದುಕಕ್ಕೆ ಆಗ್ತಾ ಇಲ್ಲ, ಸಾಯ್ತಾ ಇದೀವಿ ಅನ್ನೋವಾಗ, ದೇವರೇ ನಾವು ತಪ್ಪು ಮಾಡಿದೀವಿ ಅಂತ ಕಿರ್ಚೋವಾಗ ಮತ್ತೆ ದೇವರು ಅವನಿಗೆ ಹೇಳ್ತಾರೆ ಪ್ರಾರ್ಥನೆ ಮಾಡೋ ಅನ್ನುವಾಗ 3 ವರ್ಷ 6 ತಿಂಗಳು ಮಳೆ ಬಂದಿಲ್ಲ. 3 ವರ್ಷ 6 ತಿಂಗಳು ಆದ್ಮೇಲೆ ಅವನು ಪ್ರಾರ್ಥನೆ ಮಾಡುವಾಗ ಮತ್ತೆ ಮಳೆ ಬರ್ತಾ ಇತ್ತು. ಹಲ್ಲೆಲೂಯಾ. ಅವಾಗ ದೇವರ ಮನುಷ್ಯನು ಹೇಳಿದಂತ ಮಾತಿನ ಪ್ರಕಾರ ಇರೋದ್ರಲ್ಲಿ ಸ್ವಲ್ಪ ತಗೊಂಡು ಬಂದು ಆ ಅಮ್ಮ ಕೊಟ್ಟಿದ್ದಕ್ಕಾಗಿ 3 ವರ್ಷ 6 ತಿಂಗಳು ದೇವರು ಆಕೆಯನ್ನು ಆ ಮಗವನ್ನು ಪೋಷಿಸಿದನು ಅಂತ ವಾಕ್ಯದಲ್ಲಿ ಕರಗಳ ತಟ್ಟಿ ದೇವರ ಮಹಿಮೆ ಪಡಿಸಿದೆ. ಯಾರನ್ನ ಪೋಷಿಸಿದ್ರೆ ನಮಗೇನು ಹಂಗಿರಬಾರದು, ದೇವರು ಮಾಡಿದ ಕಾರ್ಯಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ಏನ್ ಹೇಳುತ್ತೆ? ಆದ ಕಣದಿಂದಲೂ ಆದಾಯದಿಂದಲೂ ನನಗೆ ಸಲ್ಲಿಸದ್ದನ್ನು ಸಮರ್ಪಿಸುವುದಕ್ಕೆ ತಡ ಮಾಡಬಾರದು. ಹಲ್ಲೆಲೂಯಾ. ಏನ್ ಹೇಳಿದ್ರು ದೇವರು? ವಾಕ್ಯ ಏನ್ ಹೇಳುತ್ತೋ? ತಡೆ ಮಾಡಬಾರದು. ಇಲ್ಲಿ ಧರ್ಮೋಪದೇಶ ಕಂಡ 26ನೇ ಅಧ್ಯಾಯದ ಕೂಡ ಅಲ್ಲಿ 1ನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಹೊಲದ ಎಲ್ಲಾ ಬೆಳೆಗಳನ್ನು ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆ ಕಾಲದಲ್ಲಿ ಇರುವ ಅದನ್ನು ತಗೊಂಡೋಗಿ ಏನ್ ಮಾಡ್ಬೇಕಂತೆ? ಆ ಕಾಲದಲ್ಲಿರುವ ಮಹಾಯಾಜಕನಿಗೆ ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದಾಯಿತು ಎಂದು ನೀವು ನೆನೆಸುವ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಟ್ಟಿದ್ದೇವೆ ಎಂದು ಹೇಳಬೇಕು. ಇಸ್ರೇಲ್ ಜನರನ್ನು ಐಗುಪ್ತ ದೇಶದಿಂದ ದೇವರು ಬಿಡಿಸಿದ್ರು. ಒಂದು ಗುಲಾಮತನದಿಂದ ಅವರು 400 ವರ್ಷ ಅಲ್ಲಿ ಗುಲಾಮರಾಗಿದ್ರು. ಆ ಗುಲಾಮತನದಿಂದ ದೇವರು ಅವರನ್ನು ಬಿಡಿಸುವಾಗ ಈ ಮಾತು ಹೇಳ್ತಾರೆ, ನಾನು ನಿಮಗೆ ಕೊಡುವಂತ ಒಂದು ದೇಶ, ಆ ದೇಶವನ್ನು ನಿಮ್ಮ ಸಂತತಿಯವರು ವಶ ಮಾಡಿಕೊಳ್ಬೇಕು. ಆ ದೇಶದಲ್ಲಿ ವ್ಯವಸಾಯ ಮಾಡಬೇಕು. ಆ ವ್ಯವಸಾಯದ ಪ್ರಥಮ ಅದು ಅಕ್ಕಿ ಆಗಿರ್ಬೇಕು, ಗೋಧಿ ಆಗಿರ್ಬೋದು, ಕಾಳಾಗಿರ್ಬೋದು, ಏನೋ ಒಂದು ಬೇಳೆ ಆಗಿರ್ಬೋದು, ಏನೋ ಒಂದು ಕುರಿ ಆಗಿರ್ಬೋದು, ಏನೋ ಒಂದು ದನವಾಗಿರ್ಬೋದು, ಇದರಲ್ಲಿ ಪ್ರಥಮ ಫಲವನ್ನು ನೀವು ತಗೊಂಡು ಬಂದು ಏನ್ ಮಾಡಬೇಕು? ನಾನು ಸ್ಥಾಪಿಸಿದ ಜಾಗದಲ್ಲಿ ಅದನ್ನು ನೀವು ತಂದು ಕೊಡ್ಬೇಕು. ಯಾರ ಹತ್ರ ತಂದು ಕೊಡ್ಬೇಕಂತೆ? ಯಾಜಕನ ಹತ್ರ ತಂದು ಕೊಡ್ಬೇಕಂತೆ. ಯಾರು ಯಾಜಕನು? ದೇವರ ಆಲಯದಲ್ಲಿ, ದೇವರ ಸಮ್ಮುಖದಲ್ಲಿ ದೇವರ ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವಂತ ಪಾಸ್ಟರ್ ಹತ್ರ ತಂದು ಅದನ್ನು ಕೊಡ್ಬೇಕು. ಹಲ್ಲೆಲೂಯಾ. ಅದನ್ನು ತಂದು ಕೊಡ್ಬೇಕು. ಯಾತಕ್ಕೆ ತಂದು ಕೊಡ್ಬೇಕು? ಯೆಹೋವನು ಅದೇ ಮಹಾಯಾಜಕನಿಗೆ ಅದನ್ನು ತಂದು ಕೊಡ್ಬೇಕು. ಆಮೇಲೆ ಯಾಜಕನು 4 ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಅರಾಮ್ಯನಾದ ನಮ್ಮ ಮೂಲ ಪೃಥುವು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಬಲಿಷ್ಠ ಜನಾಂಗವಾದರು. ಐಗುಪ್ತರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸಿಕೊಂಡಾಗ ನಾವು ನಮ್ಮ
ಋತುಗಳ ದೇವರಾದ ಯೆಹೋವನಿಗೆ ಮೊರೆಯಿಡಲಾಗಿ ಆತನು ಕೇಳಿ ನಮ್ಮ ದುರ್ವಸ್ಥೆಯನ್ನು, ಕಷ್ಟವನ್ನು, ಉಪದ್ರವವನ್ನು ನೋಡಿ ಭುಜಬಲವನ್ನು, ಶಿಕ್ಷಾಸ್ತವನ್ನು, ಮಹಾಭೀತಿಗಳನ್ನು, ಮಹತ್ ಕಾರ್ಯಗಳನ್ನು, ಉತ್ಸಾಹಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟು ಆತನನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ನೋಡಿದ್ರ, ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಬಿಟ್ಟಿ ಕೆಲಸ ಮಾಡ್ತಾ ಇದ್ದವರನ್ನು, ಕಷ್ಟದಲ್ಲಿದ್ದವರನ್ನು ದೇವರು ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸಿದಾಗ ನಿಮ್ಮ ಬೆಳೆಯಲ್ಲಿ ನಿಮ್ಮ ಕಾಣಿಕೆ ದಶಮ ಭಾಗಗಳನ್ನು ತೆಗೆದುಕೊಂಡು ಬಂದು ದೇವರೇ ನಿನಗೆ ಅರ್ಪಿಸುತ್ತಾ ಇದ್ದೇವೆ ಅಂತ ಹೇಳಿ ಯಾಜಕರ ಕೈಯಲ್ಲಿ ಕೊಡಬೇಕು. ಪಾಸ್ಟರ್ ಕೈಯಲ್ಲಿ வெச்சிக்கோ பாஸ்டரை வெச்சிக்கோ, ஆண்டவரே உன் வார்த்தை சொல்லியிருக்குதே, தசம பாகத்தை கொடுங்க தாங்க சுவாமி, ஆண்டவரே உமக்கு கொடுக்குறேன், பாஸ்டர் கிடையாது, உமக்கு கொடுக்குறேன். ஏன் ஆண்டவர் பாஸ்டருக்கு தான் கொடுக்கணும்னு சொன்னார்? ஹல்லேலூயா. ஏன் சொன்னாருன்னு பார்த்தா இந்த இடத்துல சொல்லப்படுது, இந்த இடத்துல தான் சொல்லணும்னு நினைக்கிறேன். ಹಲ್ಲೆಲೂಯಾ. ಯಾಜಕರು ಅನ್ನುವಾಗ ಯಾರಾಗಿರ್ತಾರೆ ಅವರನ್ನ ನೋಡುವಾಗ ಆರೋನ ಗೋತ್ರದವರಾಗಿರ್ತಾರೆ. ಈ ಆರೋನ್ ಯಾರು ಅಂತ ನೋಡುವಾಗ ಮೋಶೆಗೆ ರಿಲೇಷನ್, ಮೋಶೆಗೆ ಅಣ್ಣನಾಗಿರ್ತಾನೆ ಆರೋನ್. ಹಲ್ಲೆಲೂಯಾ. ಮೋಶೆಗೆ ಅಣ್ಣ. ಈ ಆರೋನ್ ಯಾವ ಗೋತ್ರದವನಂತ ನಾವು ನೋಡುವಾಗ ಲೇವಿ ಗೋತ್ರ. ಮೋಶೆ ಯಾರ ಗೋತ್ರ ಅಂತ ನೋಡುವಾಗ ಮೋಶೆನೂ ಲೇವಿ ಗೋತ್ರನೇ. ಇದು ಎಲ್ಲಿ ಹೇಳಲ್ಪಡುತ್ತೆ ಅಂದ್ರೆ ವಿಮೋಚನಾ ಕಾಂಡ 1-2 ಅಧ್ಯಾಯದಲ್ಲೇ ಹೇಳಲ್ಪಡುತ್ತೆ. ಇಬ್ರಿಯರು ಲೇವಿಯರು ಒಟ್ಟಿಗೆ ಮದುವೆ ಮಾಡಿ ಮೋಶೆಯನ್ನು ಇರ್ತಾರೆ. ಮೋಶೆಯನ್ನು ಇರುವುದಕ್ಕೆ ಮುಂಚೆನೆ ಆರೋನನ್ನು ಮಿರಿಯಾಮನನ್ನು ಎತ್ತಿರ್ತಾರೆ, ಮೋಶೆಯ ತಂದೆ ತಾಯಿ. ಇವ್ರು ಯಾರ ಗೋತ್ರದವರಾಗಿ ಬರ್ತಾರೆ ಅಂದ್ರೆ ಲೇವಿ ಗೋತ್ರ. ಈ ಲೇವಿ ಗೋತ್ರದವರೇ ಯಾಜಕ ಕೆಲಸ ಮಾಡ್ಬೇಕು, ಹಂಗಂದ್ರೆ ಪಾಸ್ಟರ್ ಕೆಲಸ ಮಾಡ್ಬೇಕಂತ ದೇವ್ರು ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಮೋಶೆಗೆ ಹೇಳ್ಬಿಟ್ಟಿರ್ತಾರೆ, ಲೇವಿ ಗೋತ್ರದವರೇ ಯಾಜಕ ಕೆಲಸ ಮಾಡ್ಬೇಕಂದ್ರೆ ಪಾಸ್ಟರ್ ಕೆಲಸ ಅವ್ರು ಮಾತ್ರನೇ ಮಾಡ್ಬೇಕು, ಬೇರೆ ಯಾರು ಮಾಡಬಾರ್ದು. ಲೇವಿ ಗೋತ್ರದವರೇ ಸೇವೆ ಮಾಡಬೇಕು ಸಭೆಯಲ್ಲಿ ಅಂತ ಹೇಳ್ಬಿಟ್ಟಿರ್ತಾರೆ. ಇವಾಗ ದೇವರು ಅವ್ರಿಗೆ ಹೇಳಿದ್ರು, ಹಾಲು ಜೇನು ಹರಿಯುವ ದೇಶಕ್ಕೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗುತ್ತೇನೆ, ಆ ದೇಶವನ್ನು ನಿಮಗೆ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದ್ರು. ಆದರೆ ದೇವರು ಇನ್ನೊಂದು ಮಾತು ಹೇಳಿದ್ರು, ನಿಮಗೆಲ್ಲ ಆ ದೇಶ ಸಿಕ್ಕುತ್ತೆ, 30-40 ಸೈಟ್ ಸಿಕ್ಕುತ್ತೆ, ವ್ಯವಸಾಯ ಮಾಡಕ್ ಭೂಮಿ ಸಿಕ್ಕುತ್ತೆ, ಆದರೆ ಆರೋನನ ಗೋತ್ರಕ್ಕೆ ಮಾತ್ರ, ಅವನ ಕುಟುಂಬಕ್ಕೆ ಮಾತ್ರ, ಅವನ ಸಂತತಿಗೆ ಮಾತ್ರ ಯಾವ ಸ್ವತ್ತು ಆಸ್ತಿ ನಾನು ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಅವನು, ಅವನ ಸಂತತಿ, ಅವನ ಕುಟುಂಬ ಕಾಲ ಕಾಲಕ್ಕೂ ಜನರೇಷನ್ಗೂ ನನ್ನ ಸೇವೆ ಮಾಡುವವರಾಗಿರ್ಬೇಕು. ನನ್ನ ಆಲಯದಲ್ಲಿ ನಾನು ಸ್ಥಾಪಿಸುವ ಸ್ಥಳದಲ್ಲಿ, ಆಲಯದಲ್ಲಿ ನಾನು ಮಹಾಪರಿಶುದ್ಧ ಸ್ಥಳದಲ್ಲಿ ಇರುವಾಗ ಅವರೆಲ್ಲ ಆ ಕುಟುಂಬಸ್ಥರು ನನ್ನ ಸೇವೆ ಮಾಡಬೇಕು. ಆಲಯದಲ್ಲಿ ಏನಿತ್ತು ಅಂದ್ರೆ ದೀಪ, 7 ಸ್ತಂಭದ ದೀಪ ಇತ್ತು, ರೊಟ್ಟಿ ಇತ್ತು. ಇದೆಲ್ಲ ಆ ದೀಪ ಸ್ತಂಭವನ್ನು ಯಾವಾಗಲೂ ಉರಿತಾ ಇರಬೇಕು. ದೀಪ ಸ್ತಂಭ ಯಾವಾಗಲೂ ಅದು ಉರಿಬೇಕಂದ್ರೆ ರಾತ್ರಿ ಹಗಲು ಒಬ್ಬ ಏನ್ ಮಾಡಬೇಕು, ಅದು ಎಣ್ಣೆ ಉಯ್ದು ಹಚ್ತಾ ಇರಬೇಕು. ವಾಚ್ಮೆನ್ ಡ್ಯೂಟಿ ತರ. ಇವನ್ ರಾತ್ರಿ ಎಲ್ಲ ಇದ್ದು ಬೆಳಗ್ಗೆ ಇವನು ಹೋದ್ರೆ ಇನ್ನೊಬ್ಬ ಬರಬೇಕು. ಯಾರು ಇವರಲ್ಲ ಅಂದ್ರೆ ಆರೋನನ ಕುಟುಂಬಸ್ಥರಾಗಿ ಇರಬೇಕು, ಬೇರೆ ಯಾರು ಬಂದು ಮಾಡಂಗಿಲ್ಲ. ಹಲ್ಲೆಲೂಯಾ. ಆರೋನ ಕುಟುಂಬಸ್ಥರು ಮಾತ್ರನೇ ಅಲ್ಲಿ ಕೆಲಸ ಮಾಡಬೇಕು. ಆ ರೊಟ್ಟಿಯನ್ನು ಚೇಂಜ್ ಮಾಡಿ ಇಟ್ಬೇಕು, ಅಲ್ಲಿ ಇರೋ ಪಾತ್ರೆಗಳನ್ನು ಒರೆಸ್ಬೇಕು, ಅಲ್ಲಿ ಕ್ಲೀನ್ ಮಾಡಬೇಕು. ಆರೋನ ಕುಟುಂಬ ಮಾತ್ರ. ಆದ್ರೆ ಆರೋನ್ ಏನ್ ಮಾಡ್ಬೇಕಾಗಿತ್ತು, ಒಳಗಡೆ ಬಂದು
ಅಲ್ಲಿ ಇರೋ ಕೆಲಸ ಅಲ್ಲ ಅವ್ರು ಮಾಡ್ಬೇಕಾಗಿತ್ತು. ಅವ್ರ ಮಕ್ಕಳೆಲ್ಲ ಆಚೆ ಪರಿಶುದ್ಧ ಸ್ಥಳದಲ್ಲಿರುವ ಕೆಲಸಗಳನ್ನೆಲ್ಲ ಅವ್ರು ಮಾಡ್ಬೇಕಾಗಿತ್ತು. ಹಲ್ಲೆಲೂಯ. ಅದರಿಂದ ದೇವರು ಮೋಶೆಗೆ ಹೇಳ್ತಾರೆ, ಆರೋನಿಗೂ ಅವ್ರ ಕುಟುಂಬಕ್ಕೂ ಯಾವ ಭೂ ಸ್ಥಿತಿಯು ಸಿಕ್ಕುವುದಿಲ್ಲ, ಯಾವ ಸೊತ್ತು ಅವ್ರಿಗೆ ನಾನು ಕೊಡಲ್ಲ. ಅವ್ರು ನನ್ನ ಆಲಯದಲ್ಲಿ ಸದಾ ಸೇವಕರಾಗಿರ್ಬೇಕು, ನನ್ನ ಆಲಯದಲ್ಲಿ ಸಿಕ್ಕುವಂಥದ್ದೇ ಊಟ ಮಾಡಬೇಕು, ಅವರನ್ನು ನಾನು ಪೋಷಿಸುವುದಕ್ಕಾಗಿ. ಚೆನ್ನಾಗಿ ಗಮನಿಸಿಲಿ ನೋಡ್ರಿ. ಇವಾಗ ಆರೋನ ಕುಟುಂಬ ಇದೆ. ಆರೋನ್ಗೆ ದುಡ್ಡು ಬೇಡವಾ? ಒಂದು ಬಟ್ಟೆ ಗಿಟ್ಟೆ ಇಸ್ಕೊಬೇಕಂದ್ರೆ ದುಡ್ಡು ಬೇಡವಾ? ಶಾಪಿಂಗ್ ಗಿಪಿಂಗ್ ಮಾಡ್ಬೇಕಂದ್ರೆ ದುಡ್ಡು ಬೇಡವಾ? ಒಂದು ಹಬ್ಬ ಗಿಬ್ಬ ಮಾಡ್ಬೇಕಂದ್ರೆ ದುಡ್ಡು ಬೇಡವಾ? ಅವ್ರ ಮಕ್ಕಳಿಗೆ ದುಡ್ಡು ಬೇಡವಾ? ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡವಾ? ಇವಾಗ ನನ್ನ ತಗೊಳ್ರಿ. ಇವಾಗ ನನ್ನ ಮಕ್ಕಳಿಗೆ ಓದೋಸು ಬೇಡವಾ? ನನಗೆ ಹಾಕುವ ಒಳ್ಳೆ ಒಳ್ಳೆ ಬಟ್ಟೆ ಬೇಡವಾ? ನಾನು ಅಲ್ಲಿ ಹೋಗ್ತೀನಿ, ಗಾಡಿಗೆ ಪೆಟ್ರೋಲ್ ಬೇಡವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಬೇಕಂದ್ರೆ ನನಗೆ ಎಲ್ಲಿಂದ ಸಿಕ್ಕುತ್ತೆ ಅಂದ್ರೆ ನಿಮ್ಮಿಂದಾನೇ ದೇವರು ಕೊಡಬೇಕು ಅಂತ ಆಜ್ಞಾಪಿಸುತ್ತಾನೆ. ಆವತ್ತಿನ ದಿನದಲ್ಲಿ ಇಸ್ರೇಲ್ ಜನರಿಗೆ ಎಲ್ಲ ಭೂಮಿಯನ್ನು ದೇವರು ಹಂಚಿಕೊಡಕ್ಕೆ ಹೇಳ್ತಾರೆ. ಅದನ್ನು ಯೋಶುವ ಹಂಚಿಕೊಡ್ತಾನೆ. ಮೋಶೆನೂ ಇಲ್ಲ, ಮೋಶೆ ಸತ್ತೋಗ್ಬಿಡ್ತಾನೆ. ಆಮೇಲೆ ಯೋಶುವ ಬರ್ತಾನೆ. ಯೋಶುವ ಬಂದು ಆ ದೇಶದಲ್ಲಿ ಆ ಭೂಮಿಯನ್ನು ಹಂಚಿಕೊಡ್ತಾನೆ. ಆವಾಗ ದೇವರು ಹೇಳಿದ್ರು, ಆರೋನ್ ಕುಟುಂಬಕ್ಕೆ ನೀನು ಯಾವ ಸೊತ್ತು ಕೊಡಬೇಡ. ಅವನು ಸದಾ ಅವನ ಕುಟುಂಬ, ಅವನ ಮಕ್ಕಳು ಜನರೇಷನ್ ನನ್ನ ಸೇವೆ ಮಾಡ್ಕೊಂಡು ಬರಬೇಕು. ಅದರಿಂದ ಯಾವ ಸೊತ್ತು ಕೊಟ್ಟು ಬಿಡಬೇಡ. ಅವನನ್ನು ಪೋಷಿಸುವುದಕ್ಕಾಗಿ ದೇವರು ಹೇಳ್ತಾರೆ, ನಿಮ್ಮ ದಶಮ ಭಾಗವನ್ನು ತೆಗೆದುಕೊಂಡು ಬಂದು ಆರೋನ ಕೈಯಲ್ಲಿ ಕೊಡ್ರಿ. ಹಲ್ಲೆಲೂಯಾ. ಅದು ಕೊಡುವಾಗ ಹೇಗೆ ಕೊಡ್ಬೇಕಂದ್ರೆ, ದೇವರೇ ಇಂದ ಆರೋನ್ ಇಟ್ಕೋ ಮಜಾ ಮಾಡು ಅಲ್ಲ. ಆರೋನ್ ಏನ್ ಮಾಡ್ತಾನೆ? ಚೀಟಿ ಗೀಟಿ ಹಾಕಿರ್ತಾನ, ಈ ದುಡ್ಡಲ್ಲೇ ಕಟ್ತಾ ಇದ್ದಾನೆ. ಆರೋನ್ ಈ ದುಡ್ಡಲ್ಲೇ ಸೌಕಾರ ಆಗ್ತಾ ಇದ್ದಾನೆ. ಆಲ್ರೆಡಿ ದೇವರು ಕರೆದಂತ ಜನರನ್ನು ಸೌಕಾರನಾಗಿ ಮಾಡ್ಬಿಟ್ರು. ಇವನು ದೇವರ ಸಮ್ಮುಖದಲ್ಲಿ ಕೆಲಸಗಾರನಾಗಿ ದೇವರಿಟ್ರು. ಇವನ್ನ ಚೆನ್ನಾಗಿರ್ಬೇಕಲ್ಲ. ಆದ್ರಿಂದ ಇಲ್ಲಿ ಸೇವೆ ಮಾಡುವವರನ್ನು ನಿಮ್ಮ ನಿಮಿತ್ತ ಅವ್ರಿಗೂ ದೇವರು ಆಶೀರ್ವಾದ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ರು, ಅದ ನಾವು ಓದಿದ್ರಿ, ಅದರಲ್ಲಿ ಹೇಳುತ್ತೆ, ಏನೇ ಧರ್ಮೋಪದೇಶ ಕಾಂಡ 26:10, ನೀನು ಅನುಗ್ರಹಿಸುವ ಭೂಮಿಯ ಬೆಳೆಯನ್ನು ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿಟ್ಟು ಆತನನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ನೋಡಿದ ಆರಾಧನೆಯಲ್ಲಿ ಎಷ್ಟು ವಿಷಯ ಇದೆ. ನೈವೇದ್ಯ ಇದೆ, ಸರ್ವಾಂಗ ಹೋಮ ಇದೆ, ಕಾಣಿಕೆ ಬಲಿಗಳಿದೆ. ದಶಮ ಭಾಗವನ್ನು ತೆಗೆದುಕೊಂಡು ಬಂದು ಕೊಟ್ಟು ದೇವರನ್ನು ಆರಾಧಿಸಬೇಕು. ಎಷ್ಟು ಇದೆ ನೋಡಿದ್ರ. ಹಲ್ಲೆಲೂಯಾ. ಯಾಕಂದ್ರೆ ಇಷ್ಟು ನಾವು ಈ ಭೂಮಿಯಲ್ಲಿ ಮಾಡುವಾಗ ಯೇಸು ಕ್ರಿಸ್ತು ಬಂದು ನಿನಗಾಗಿ ನನಗಾಗಿ ತನ್ನ ಜೀವವನ್ನೇ ಕೊಟ್ಟು, ನೀನು ನಾನು ಮರಣ ಹೊಂದುವ ಸ್ಥಳದಲ್ಲಿ ಆತನ ಮರಣ ಹೊಂದಿ ಜೀವವನ್ನು ಪಡೆದುಕೊಂಡು ಮತ್ತೆ ನಿನಗೆ ನನಗೆ ನಿತ್ಯ ಜೀವನ ಇಟ್ಟಿದ್ದಾರಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಮಾಡಲೇಬೇಕು. ಈ ಭೂಮಿಯಲ್ಲಿ ಅದಕ್ಕಾಗಿ ನಾವು ಏನ್ ಮಾಡಬೇಕು? ಮಾಡಲೇಬೇಕು. ಹಲ್ಲೆಲೂಯಾ. ಆರಾಧಿಸಬೇಕು. ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು ನಿಮ್ಮ ಮಧ್ಯದಲ್ಲಿರುವ ಪರದೇಶಗಳು ಸಂಭ್ರಮದಿಂದಿರಬೇಕು. ಹಲ್ಲೆಲೂಯಾ. ಸಂತೋಷವಾಗಿರ್ಬೇಕು. ಲೇವಿಯರು ಸಂತೋಷವಾಗಿರ್ಬೇಕು. ಸೇವಕರು ಸಂತೋಷವಾಗಿರ್ಬೇಕು. ಸೇವಕರು ಹೇಗಿರ್ಬೇಕು? ದರಿದ್ರರಾಗಿರಬಾರ್ದು. ನಿಮಗೆ ಸತ್ಯ ವಚನವನ್ನು ಮಾತಾಡುವವರು, ದೇವರ ಮಾತನ್ನು ನಿಮಗೆ ಹೇಳುವವರು ಸಂಭ್ರಮದಿಂದ ಇರಬೇಕು.
ಕೊರತೆ ಉಳ್ಳವರಾಗಿಲ್ಲ, ಕೊರತೆ ಉಳ್ಳವರಾಗಿಲ್ಲ. ಹಲ್ಲೆಲೂಯ. ಇಲ್ಲಿವರೆಗೂ ಈ ಸಭೆಯಲ್ಲಿ 9 ವರ್ಷ ಆಗಿದೆ ಸಭೆ ತೆಗೆದು. ಇಲ್ಲಿವರೆಗೂ ಒಂದು ಪಾಸ್ಟರ್ಗೆ ಬರ್ತಡೇನೋ ಒಂದು ಮದುವೆ ದಿನಗೋ ಒಂದು ಜೊತೆ ಬಟ್ಟೆ ಇಸ್ಕೊಟ್ಟಿದ್ದೀರಾ ನೀವು. ಯಾಕಂದ್ರೆ ನೀವು ಈ ಮಾತು ಹೇಳಿಲ್ಲ ಅಂದ್ರೆ ನೀವು ಹೀಗೆ ಇರ್ತೀರಾ ಇನ್ನ ಕಾಲಕ್ಕೂ. ಒಂದು ಖರ್ಚು ಪೀಸ್ ಕೊಟ್ಟಿದ್ದೀರಾ ನೀವು. ಪರ್ಸನಲ್ ಮನೆಯಲ್ಲಿ ಕೊಡೋ ಗಿಫ್ಟ್ ಅದು ಬೇರೆ ಬಿಟ್ಬಿಡಿ. ಸಭೆಯವರು ನಾನು ಕೇಳ್ತಾ ಇರೋದು ಸ್ವಲ್ಪ ಜನನೇ. ಒಂದು ಖರ್ಚು ಪೀಸ್ ಕೊಡೋಕ್ಕಾಗಲ್ವಾ ನಿಮಗೆ? ಸೇವಕರು ಯಾರಿಂದ ತಿಳಿದುಕೊಳ್ಳಲ್ಪಟ್ಟವರು? ದೇವರಿಂದ ತಿಳಿದುಕೊಳ್ಳಲ್ಪಟ್ಟವರು ಸೇವಕರು. ನಮಗೇನು ಇಷ್ಟನ ಈ ಸೇವೆ ಮಾಡಕ್ಕೆ? ಇದರಲ್ಲಿ ಎಷ್ಟು ಟೆನ್ಷನು, ಎಷ್ಟು ಎಮೋಷನು, ಎಷ್ಟು BP ಶುಗರು, ಎಷ್ಟು ಪ್ರೆಷರು. ನಾವಾಗ ನಾವು ಬಂದ್ರ ಸೇವೆಗೆ ದೇವರು ನೇಮಿಸಿದ್ದಾರೆ. ಹಲ್ಲೆಲೂಯ. ನಿತ್ಯ ಜೀವಕ್ಕೆ ಹೋಗುವಂತ ದಾರಿ ಯಾವುದಂತ ತಿಳಿಸುವುದಕ್ಕಾಗಿ ತಾಯಿಯ ಗರ್ಭದಲ್ಲೇ ದೇವರು ನನ್ನನ್ನು ತಿಳಿದುಕೊಂಡಿದ್ದಾರೆ. ಹಲ್ಲೆಲೂಯ. ಆ ಸೇವಕರು ಸಂಭ್ರಮದಿಂದ ಸಂತೋಷದಿಂದ ಇರಬೇಕಾದರೆ ವಿಶ್ವಾಸಿಗಳಾದ ನಿಮ್ಮ ಕೈಯಲ್ಲಿ ಆ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ. ಆವತ್ತು ಆರೋನಿಗೂ ಅವನ ಕುಟುಂಬಕ್ಕೂ ಯಾವ ಭೂಮಿನೂ ಯಾವ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 30-40 ಆಗಿ ಹಂಚಿ ಕೊಡಬೇಡ. ಪಕ್ಕದಲ್ಲಿ 1 ಕುಂಟೆ 2 ಕುಂಟೆ ಜಮೀನು ಅವನು ವ್ಯವಸಾಯ ಮಾಡುವುದಕ್ಕೆ, ಅವನ ಕುಟುಂಬ ವ್ಯವಸಾಯ ಮಾಡಿ ದುಡಿಯಕ್ಕೆ ಕೊಡಬೇಡ ಅಂತ ದೇವರು ಮೋಶೆಗೆ ಹೇಳಿದ್ರು. ಎಲ್ಲಾರ್ಗೂ 30-60 ಇಲ್ಲಿ 2-2 ಕುಂಟೆ ವ್ಯವಸಾಯ ಮಾಡಕ್ಕೆ, ಎಲ್ಲಾರ್ಗೂ 30-40 ಇಲ್ಲಿ 2-2 ಕುಂಟೆ ವ್ಯವಸಾಯ ಮಾಡಕ್ಕೆ. ಆದ್ರೆ ಆರೋನಿಗೆ ಅವ್ರ ಮಕ್ಕಳಿಗೆ ಏನು ಕೊಟ್ಟಿಲ್ಲ. ಒಂದೇ ಒಂದು ಚಿಕ್ಕ ಮನೆ, ಮಿಕ್ಕಿದೆಲ್ಲ ಅವ್ರು 24 hours ಏನ್ ಮಾಡ್ಬೇಕು? ಅವನು ಅವ್ರ ಕುಟುಂಬ ಆಲಯ ಕೆಲಸ ಮಾಡ್ಬೇಕು. ನೀವು ಹಿಂಗೆ ಯೋಚನೆ ಮಾಡ್ತಾ ಇದ್ದಾರೆ. ಫಸ್ಟ್ ನೀನು ಪೈಂಟ್ ಕೆಲಸ ಬಿಟ್ಬಿಡು, ಬಂದ್ಬಿಡು, ನಿನ್ನ ಹೆಂಗ್ ಪೋಷಿಸ್ತೀವಿ ನೋಡಿ ನಾವು. ಅಷ್ಟೇ ನಡು ಬೀದಿಗೆ ಬರ್ಬಿಡ್ಬೇಕು. ನಾವು ಅಮ್ಮ ನನ್ನ ಮಕ್ಕಳಿಗೆ ಅಡ್ಮಿಷನ್ ಇಲ್ಲ, ಅಮ್ಮ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಹಿಂಗಾಗ್ಬಿಡ್ಬೇಕು. ನಾನು ದೇವ್ರಿನ್ನ ನನಗೆ ಹೇಳಿಲ್ಲ. ನೀವು ಕೊಟ್ಟು ಯೇಸು ನಾಮದಲ್ಲಿ ನೀವು ಕರೆಕ್ಟಾಗಿ ಕೊಟ್ಟು ಅದರಲ್ಲಿ ನಾನು ಬೆಳೀತಾ ಬಂದರೆ ಖಂಡಿತವಾಗ ಅಂತ ಕೆಲಸ ಪೇಂಟ್ ಕೆಲಸನೇ ಬೇಡ ನನಗೆ. ಹಲ್ಲೆಲೂಯ. புரியுதா? நீங்க இந்த ஊழியக்காரனை போஷிக்கிற அளவுக்கு நீங்க வந்துட்டீங்களா, எனக்கு என்னத்துக்கு வேலை? ஆண்டவர் கொடுத்த இந்த ஜனங்களை பராமரித்து இந்த சபைக்காக என்ன செய்யணுமோ அதை செஞ்சுன்னு போயிடுவேன். அது மட்டும் நான் வேலை செய்யறது கட்டாயம்தான், இல்லைங்களா? தசம பாகம்ன்றது அந்த ஆரோன் குடும்பத்துக்கு தான் போகணும். எதுக்குன்னா அவனுக்கு எதுவும் இல்லையா, அவன் தேவனுடைய வேலையை செய்யறவனா இருக்கிறான். உங்களுக்கெல்லாம் ஆண்டவர் சொத்து கொடுத்துருக்கிறாரு, நீங்கெல்லாம் போய் வேலை செஞ்சு சம்பாதிக்கலாம். ஆனா அவன் ஆண்டவருடைய வேலையை செய்யணும். அதனால எந்த சொத்தும் கிடையாது. அதனால ஜனங்க கொண்டு வர காணிக்கை அந்த தசம பாகம் தான் அவன் யூஸ் பண்ணிக்கணும். அல்லேலூயா. புரியுதா? அதுல கமெண்ட் அடிக்க கூடாது. சொந்த சர்ச் ஆயிடுச்சு, இப்பெல்லாம் வாடகையே இல்லையே, இப்போ நம்ம கொடுக்குறதெல்லாம் என்ன பண்றாரு? கணக்கெல்லாம் போடக்கூடாது. நீங்க கணக்கு போட்டுக்கூடாது. நான் இவ்வளோ தரேன், அவங்க அவ்வளோ தராங்க, அவங்க அவ்வளோ தராங்க, அதாவது காணிக்கை ஒரு டப்பாவில் போடுறோம். இதெல்லாம் என்ன பண்றாரு பாஸ்டர்? அது இதெல்லாம் பண்ணிக்கிறார் பாஸ்டர். அது உங்களுக்கு தேவையில்லை. ஆண்டவர் சொல்லல. ஆரோனுக்கும் அவன் குடும்பத்துக்கும் நீங்க கொண்டு வர தசம பாகத்தெல்லாம் கணக்கு போட்டு டைரியில் எழுதி வச்சுக்கோங்கன்ட்டு ஆண்டவர் சொல்லல. அவங்களை போஷிக்கும்படி அந்த ஜனங்கள் மூலியமா ஆண்டவர் கிரியை செய்கிறார் அந்த இடத்துல. ஹல்லேலூயா. பிரைஸ் தி லார்ட். பிரைஸ் தி லார்ட் சொல்லுங்க. ಆದ್ರಿಂದ ಆರೋನಿಗೂ ಅವರ ಕುಟುಂಬಕ್ಕೂ ದೇವರು ಏನ್ ಮಾಡಿದ್ರು? ಆ ಕಾಣಿಕೆಯನ್ನು, ಆ ದಶಮ ಭಾಗವನ್ನು ಕೊಡಲೇಬೇಕಂತ ದೇವರು ಕಡ್ಡಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗಿನ ಕಾಲದಲ್ಲಿ ವರ್ಷಕ್ಕೆ ಒಂದು ಸತಿ ಏನಾಗಿತ್ತು? ದಶಮ ಭಾಗವನ್ನು ತೆಗೆದುಕೊಂಡು ಅಲ್ಲಿ ಕೊಡ್ತಾ ಇದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ ಇದ್ದಿದ್ದಲ್ಲ, ಟೆಕ್ನಾಲಜಿಗಿಲ್ಲ, ಬರೀ ವ್ಯವಸಾಯ ವರ್ಷಕ್ಕೊಂದ್ಸತಿ. ಈಗ ಟೆಕ್ನಾಲಜಿ ಹೆಂಗ್ ಗೊತ್ತಾ? ವ್ಯವಸಾಯ 3 ತಿಂಗಳು 4 ತಿಂಗಳಲ್ಲಿ ಬೆಳೆದು ಬಿಡ್ತದೆ. ಮೆಡಿಷನ್
ಅದು ತಿಂದಿನೇ ಶುಗರು, BP, ಕೊಲೆಸ್ಟ್ರಾಲು, ಅದು ಮುಟ್ಟಿ ನೋವು, ಕೈ ಕಾಲು ನೋವು, ಕಣ್ಣು ಸರಿ ಕಾಣಿಸ್ತಾ ಇಲ್ಲ, ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಇದೆಲ್ಲ ಬರ್ತಾ ಇರೋದು ಯಾವ್ದರಿಂದ ಗೊತ್ತಾ? ನಾವು ತಿನ್ನುವಂತ ಆಹಾರದಿಂದ. ಯಾಕಂದ್ರೆ ಎಲ್ಲ ಮೆಡಿಸಿನ್. ಆಗಿನ ಕಾಲದಲ್ಲಿ ವರ್ಷಕ್ಕೊಂದ್ಸತಿ ವೆಯ್ಟ್ ಮಾಡಿ ಕುಯ್ತಾ ಇದ್ರು. ಆದ್ರೆ ಈಗ ಎಲ್ಲ ಟೆಕ್ನಾಲಜಿ ಮದ್ದು ಬಂದ್ಬಿಡೈತೆ. ಹೊಡೆದಿದ ತಕ್ಷಣ ಸರ್ರ ಅಂತ ಬೆಳೆದ್ಬಿಡು. 3 ತಿಂಗಳು 4 ತಿಂಗಳು ತಿಂದ್ರೆ ಏನಾಗುತ್ತೆ? ಎಲ್ಲವೂ ಮೆಡಿಸಿನ್ ಇರಲಿ. ಆದ್ರೆ ಈಗಿನ ಕಾಲದಲ್ಲಿ ಡೈಲಿ ಸಂಪಾದನೆ ಇದೆ, ವಾರ ಸಂಪಾದನೆ ಇದೆ, ತಿಂಗಳ ಸಂಪಾದನೆ ಇದೆ. ಅಲ್ಲೆಲ್ಲೂಯ. ಅವನ ತಿಳಿದುಕೊಳ್ಬೇಕು ದೇವರು ಹೇಳಿದಂತ ಮಾತು ಏನು ಅಂತ ನಾವು ನೋಡುವಾಗ, ನಿನ್ನ ದಶಮ ಭಾಗವನ್ನು ದೇವರ ಸಮ್ಮುಖಕ್ಕೆ ತಂದು ದೇವರಿಗೆ ಅಂತ ನೀನು ಅರ್ಪಿಸಬೇಕು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಲೂಕ 6:38 ಓದಿ. 6:38 ಓದಿ. ಕೊಡಿರಿ ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು. ನೀವು ಸರಿಯಾದ ರೀತಿಯಲ್ಲಿ ಭಯಭಕ್ತಿಯಿಂದ ನೀವು ಯಾವುದನ್ನು ಬಿತ್ತಿಲ್ಲ ಅಂದ್ರೆ ನೀವು ಯಾವುದು ಕುಯ್ಯಕ್ಕೆ ಆಗುವುದಿಲ್ಲ. ನೀವು ಸರಿಯಾದ ರೀತಿಯಲ್ಲಿ ದೇವರ ಮಾತನ್ನು ಕೇಳಿ ಭಯಭಕ್ತಿಯಿಂದ ಆತನನ್ನು ಕಾಣಿಕೆಯಿಂದಲೂ ದಶಮ ಭಾಗದಿಂದಲೂ ಆತನನ್ನು ಆರಾಧಿಸುವವರಾಗಿದ್ದರೆ, ನೀವು ಕೊಡುವುದಾದರೆ ನಿಮಗೆ ಮತ್ತೆ ಕೊಡಲ್ಪಡುತ್ತೆ. ಹೇಗೆ ಕೊಡಲ್ಪಡುತ್ತೆ? ಜಡೆದು ಅಲ್ಲಾಡಿಸಿ ಹೊರೆ ಚೆಲ್ಲುವ ಹಾಗೆ ತುಂಬಿ ಅಳೆದು ನಿಮ್ಮ ಸೆರೆಗೆ ಹಾಕುವುದು. ಹಲ್ಲೆಲೂಯಾ. ನೀವು ಕರೆಕ್ಟ್ ಆದ ರೀತಿಯಲ್ಲಿ ನೀವು ಬಿತ್ತುವುದಾದರೆ ನೀವು ಕರೆಕ್ಟ್ ಆದ ರೀತಿಯಲ್ಲಿ ಕುಯ್ಯುವರಾಗಿರ್ತೀರಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ 2 ಕೊರಿಂಥರ್ 9ನೇ ಅಧ್ಯಾಯ ಅನಿಸ್ತದೆ. ಅದರಲ್ಲಿ ಒಂದು ಮಾತು ಹೇಳಿದೆ ನೋಡಿ. 2 ಕೊರಿಂಥರ್ 9ನೇ ಅಧ್ಯಾಯ ಅದರಲ್ಲಿ 6. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕುಯ್ಯುವನು. ಸ್ವಲ್ಪವಾಗಿ ಬಿತ್ತುವನು, ನನಗೆ ನೋಡಿ, ಸ್ವಲ್ಪವಾಗಿ ಬಿತ್ತುವವನು ಹೋಗಿ ஒரே ஒரு அரிசி பயிரை ஒண்டி நட்டா ஒரு மூட்டை அரிசி வருமாங்க. அம்மம்மா ஆனா அந்த அது வளர்ந்து ஃபுல்லா முடிகிற மட்டும் ஒரு 20-25 பயிரை தான் பார்க்கணும், நெல்லை தான் பார்க்க முடியும் இல்லைங்களா? ஒரு மூட்டை வரோமாம்மா, ஒரே ஒரு இந்த நாட்டு நட்டா கொஞ்சமா விதிக்கிறவன் ஏன்னா விதிச்சு அதுதான். ಆಮೇಲೆ ಹೆಚ್ಚಾಗಿ ಬಿತ್ತುವವನು, ಏಕರ ಲೆಕ್ಕದಲ್ಲಿ ಬಿತ್ತುವವನು ಹೆಚ್ಚಾಗಿ ಕುಯ್ತಾನೆ. ಏಕರ ಲೆಕ್ಕದಲ್ಲಿ ಬಿತ್ತುವವನು 1 ಮೂಟೆ ಇಲ್ಲ, ಅರ್ಧ ಮೂಟೆ ಇಲ್ಲ, 1000 ಮೂಟೆ ಬರುತ್ತೆ ಅವನಿಗೆ ಅಲ್ವಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ನೀನು ಏನು ಬಿತ್ತುತ್ತೀಯೋ ಅದನ್ನೇ ಕುಯ್ಬೇಕು. ಬೇರೆ ರೀತಿಯಲ್ಲೆಲ್ಲ ಖರ್ಚಾಗ್ಬಿಡ್ತದೆ, ಬೇರೆ ರೀತಿಯೆಲ್ಲ ವೇಸ್ಟ್ ಆಗಿ ಖರ್ಚಾಗ್ಬಿಡ್ತದೆ. ಅದರಲ್ಲಿ ನಾವು ಮೋಸ ಮಾಡುವುದಾದರೆ, ಅದರಲ್ಲಿ ನಮಗೆ ಭಯ ಇಲ್ದಿರ ಇದ್ರೆ, ಅದರಲ್ಲಿ ನಮಗೆ ಭಕ್ತಿ ಇಲ್ಲ ಇದ್ರೆ, ಬೇರೆ ವಿಷಯಗಳಲ್ಲಿ ನಾವು ಮೋಸ ಹೋಗ್ಬಿಡ್ತೇವೆ. ಬೇರೆ ರೀತಿಯಾಗಿ ವೇಸ್ಟ್ ಆಗಿ ಖರ್ಚಾಗ್ಬಿಡ್ತದೆ. ನಾನು ಹಲವಾರು ಸತಿ ವೇಸ್ಟ್ ಆಗಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟೆ. ಹಲ್ಲೆಲೂಯಾ. ಆದರೆ ನಾನು ಒಬ್ಬ ಸ್ವಯಂಗಾಗಿ ಅಲ್ಲ, ಮತ್ತೊಬ್ಬರನ್ನು ಅದರಲ್ಲಿ ಸಂತೋಷ ಪಡಿಸುವುದಕ್ಕಾಗಿ ನಾನು ಖರ್ಚು ಮಾಡಿದ್ದೇನೆ. ಹಲ್ಲೆಲೂಯಾ. ಮತ್ತೊಬ್ಬರ ಸಂತೋಷನೂ ನನಗೆ ಸಂತೋಷವಾಗಿರುತ್ತೆ. ಒಬ್ಬರಿಗೆ ಸ್ವಯಂವಾಗಿ ಖರ್ಚು ಮಾಡಬೇಕಾದ್ರೆ ಗೋಲ್ಡಲ್ಲಿ ಕಿರೀಟ ಇಸ್ಬೇಕಾಗುತ್ತೆ, ಗೋಲ್ಡಲ್ಲಿ ಉಂಗುರ ಇಸ್ಬೇಕಾಗುತ್ತೆ, ಗೋಲ್ಡಲ್ಲಿ ಚೈನ್ ಇಸ್ಬೇಕಾಗುತ್ತೆ. இல்லப்பா 4 பேர் சந்தோஷத்துக்காக சொல்லு பண்றதுல அது வேஸ்ட் ஆகாது, இருக்கட்டும். ஹல்லேலூயா. பிரைஸ் தி லார்ட். நம்ம என்ன பார்த்து கொண்டிருக்கிறோம்னா, நம்முடைய ஆண்டவர் நம்மளை ஆசீர்வதிக்கணும் என்றால் அவருடைய வார்த்தைன்றது முக்கியமானதா இருக்குது. அப்ப அவருடைய வார்த்தையை கேட்டு அதுபடி நாம் நடந்து கொண்டு வந்தா கண்டிப்பா நம்ம ஆசீர்வதிக்கப்படுவோம். ஹல்லேலூயா. பிரைஸ் தி லார்ட். புரியுதுங்களா? அப்ப ஆண்டவர்
காணிக்கை இந்த தசம பாகத்தை யாருக்கு கொடுக்க சொன்னார் அந்த காலத்துல? யாரு கூட ಕೇಳಿದ್ರು? ಯಾಜಕ. ಯಾರವನು? ಪಾಸ್ಟ್ರೆ. ಯಾವ ಗೋತ್ರದವನು? ಯಾತಕ್ಕೆ ಅವ್ರಿಗೆ ಮಾತ್ರ ಕೊಡ್ಬೇಕಂತ ಹೇಳಿದ್ರು ದೇವರು? ಯಾತಕ್ಕೆ ಅವ್ರಿಗೆ ಕೊಡ್ಬೇಕಂತ ದೇವರು ಹೇಳಿದ್ರು? ಅವ್ರಿಗೆ ದೇವರು ಯಾವ ಸೊತ್ತು ಕೊಟ್ಟಿಲ್ಲ. ಆಲಯದಲ್ಲಿ ವರ್ಕ್ ಮಾಡೋ ಕೆಲಸನೇ ಅವ್ರು ಕೊಟ್ಟಿದ್ದು. ಅವ್ರು ಆಲಯದಲ್ಲಿ ವರ್ಕ್ ಮಾಡಬೇಕಾದ್ರೆ ಪೇಮೆಂಟ್ ಬೇಕಲ್ಲ. ಆ ಪೇಮೆಂಟು ಐಗುಪ್ತ ದೇಶದಿಂದ ಗುಲಾಮರಾಗಿದ್ದಂಥವರನ್ನು ಬಿಡಿಸಿದ್ರು ನೋಡ್ರಿ, ಅದಕ್ಕೆ ಕೊಡಬೇಕಾದ ಪೇಮೆಂಟ್. ಯಾರು ಕೊಡ್ಬೇಕು ಆ ಪೇಮೆಂಟು? ಅವರು ದೇವ್ರಿಗೆ ಕೊಡ್ಬೇಕ್ರಿ. ದೇವ್ರ ತಾನೇ ಅವ್ರನ್ನ ಬಿಡಿಸಿದ್ರು. ಇವಾಗ ಆ ಪೇಮೆಂಟ್ ದೇವ್ರಿಗೆ ಕೊಡ್ಬೇಕು. ಪೇಮೆಂಟ್ ಈಸಿ ಖರ್ಚು ಮಾಡೋ ಅಷ್ಟಕ್ಕ ದೇವರಿದ್ದಾರೆ. ಆಕಾಶ ಆತನದು, ಭೂಮಿ ಆತನದು, ಭೂಮಿಯಲ್ಲಿರುವ ಚಿನ್ನ ಬೆಳ್ಳಿ ವಜ್ರ ವೈರವ ಎಲ್ಲವೂ ಆತನು ಸೃಷ್ಟಿ ಮಾಡಿದಂತ ದೇವರು. ಆತನಿಗೆ ದುಡ್ಡು ಬೇಕಾಗಿಲ್ಲ. ಆತನಿಗಾಗಿ ಸೇವೆ ಮಾಡಕ್ ಬಂದ್ರು ನೋಡಿ, ಅವರಿಗೆ ದುಡ್ಡು ಅವಶ್ಯಕತೆ ಇದೆ. ಆದ್ರಿಂದ ಈ ಆಲಯಕ್ಕೆ ದುಡ್ಡು ಅವಶ್ಯಕತೆ ಇದೆ. ಆದ್ರಿಂದ ಬಿಡುಗಡೆ ಹೊಂದಿದ ಪ್ರತಿಯೊಬ್ಬರು ದೇವರಿಗೆ ಪ್ರತಿಫಲವನ್ನು ಕೊಡಬೇಕು. நன்றி கடன் செலுத்த முடியாது. ஆனாலும் உன்னுடைய நன்றி கடனை என்னுடைய ஆலயத்தில் வேலை செய்யறவனா இருக்கிற அந்த ஆரோன் குடும்பத்துக்கு நீங்க கொடுக்கணும். ஏன்னா உங்களை விட்டு வச்சு அப்படியே விடல, உங்களுக்கு ஒரு பூமியை கொடுத்துருக்க, ஒரு ஜாகாவை கொடுத்துருக்குற, அந்த பூமி உங்களுக்கு சொந்தமா கொடுத்துக்கிறேன். அதுல நீங்க விவசாயம் செய்யற சம்பாதிக்கிற அளவுக்கு உங்களை நான் ஆசீர்வதிச்சுக்கிறேன். அதனால நீங்க சம்பாதிக்கிற சம்பாதனையில ஒரு பங்கை கொண்டு வந்து, நான் பூமியே தரல, விவசாயமே பண்ணக்கூடாது என்று சொல்லி என் ஆலயத்திலே, என் சமூகத்திலே, என் சந்நிதியில வேலை செய்யறதுக்கு வேலைக்காரனா வச்ச ஆரோனுக்கு அந்த பேமெண்ட் போனோம். அதனால நீங்க கொண்டு வந்து போய் கொடு. அல்லேலூயா. இன்னைக்கு நீங்க நினைக்கலாம், நாங்க எந்த எகிப்துல இருந்தோம், ನಾವು ಯಾವ ಐಗುಪ್ತದಲ್ಲಿದ್ರಿ? ಐಗುಪ್ತ ಅನ್ನೋದೊಂದು ದೊಡ್ಡ ಪಾಪವಾಗಿದೆ ನಮಗೆ. ಐಗುಪ್ತ ಎನ್ನುವಂಥದ್ದು ಒಂದು ದೊಡ್ಡ ಪಾಪವಾಗಿದೆ. ಆ ಪಾಪದಲ್ಲಿ ಒಂದು ವೇಳೆ ಕುಡಿ ಇರ್ಬೋದು, ಕೆಟ್ಟ ಮಾತು ಇರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ ಇದಿರ್ಬೋದು. ರಕ್ಷಣೆ ಹೊಂದಕ್ಕೆ ಮುಂಚೆ ಯಾವತ್ತು ದೇವರು ನಮ್ಮನ್ನು ಬಿಡಿಸಿದ್ರೋ ಅದೇ ಐಗುಪ್ತದಿಂದ ನಾವು ಬಿಡುಗಡೆ ಆಗಿದ್ದೇವೆ. ಆ ಬಿಡುಗಡೆಗೆ ಪ್ರತಿಫಲ ಕೊಡಬೇಕಲ್ಲ. ದೇವರು ನಿತ್ಯ ಜೀವ ಇಟ್ಟಿದ್ದಾರಲ್ಲ. ದೇವರು ನಿನಗಾಗಿ ನನಗಾಗಿ ಸತ್ತು ಜೀವಂತವಾಗಿ ಎದ್ದು ಪರಲೋಕಕ್ಕೆ ಹೋಗಿದ್ದು ನಿಜ ಅಲ್ವಾ? ಮತ್ತೆ ಬರ್ತೀನಿ, ನಿಮಗಾಗಿ ಒಂದು ಸ್ಥಳ ಸಿದ್ಧ ಮಾಡಕ್ ಹೋಗಿದ್ದೇನೆ, ಮತ್ತೆ ಬಂದು ಕರ್ಕೊಂಡೋಗಿ ನನ್ನ ಜೊತೆಲೆ ಸದಾ ನಿಮ್ಮನ್ನು ಇಟ್ಕೊಳ್ತೇನೆ ಅಂತ ದೇವರು ವಾಗ್ದಾನ ಮಾಡಿದಾರಲ್ಲ. ಆ ಆಶೀರ್ವಾದಕ್ಕೂ ಆ ವಾಗ್ದಾನಕ್ಕೂ ನಾವು ಏನ್ ಕೊಡಕ್ಕಾಗುತ್ತೆ ಈ ಜನರೇಷನ್ ಅಲ್ಲಿ? ಅದೇ ತಾ ಕೊಡ್ಬೇಕು. ನೀವು ಹೊಸ ಒಡಂಬಡಿಕೆ ಎಲ್ಲೂ ನಿನ್ನ ದಶಮ ಭಾಗ ಕೊಡು ಅಂತ ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವ ಪ್ರಕಾರ ಎಲ್ಲೂ ಹೇಳಿಲ್ಲ. ನಿನ್ನ ಹೃದಯಕ್ಕೆ ನಿರ್ಮಿಸಿದ ಪ್ರಕಾರ ನಿನ್ನ ಹೃದಯದಲ್ಲಿ ಯಾವುದೋ ಯಾಜಕರಿಗೆ ಕೊಡ್ಬೇಕಂತ ಆಗಿನ ಕಾಲದಲ್ಲಿ ದೇವರು ಹೇಳಿದ್ದಾರೆ. ನಾವು ಕೊಡೋಣ, ಯಾಜಕರು ಉನ್ನತ ಸ್ಥಿತಿಗೆ ಬರಲಿ, ಯಾಜಕರು ಚೆನ್ನಾಗಿ ಬಾಳಲಿ, ಯಾಜಕರ ಕುಟುಂಬ ಆಶೀರ್ವಾದವಾಗಿರ್ಲಿ, ಅವ್ರ ಮಕ್ಕಳು ಚೆನ್ನಾಗಿ ಆಶೀರ್ವಾದವಾಗಿರ್ಲಿ ಅಂತ ನಿನ್ನ ಹೃದಯಕ್ಕೆ ದೇವರು ಒಪ್ಪಿಸಿಕೊಟ್ಟಿದ್ದಾರೆ. ಕೊಡೋದು ಬಿಡೋದು ಅದು ನಿನ್ನಿಷ್ಟ. ಕೊಡೋದು ಬಿಡೋದು ನಿನ್ನಿಷ್ಟ. ಅದನ್ನು ನಾವು ಫೋರ್ಸ್ ಆಗಿ ಕೇಳಕ್ಕಾಗಲ್ಲ. ಆದರೆ ನೀನು ಕೊಟ್ಟಿಲ್ಲ ಅಂದ್ರೆ ದೇವರ ಮಾತನ್ನು ನೀನು ಕೇಳಿಲ್ಲ ಅಂತ ಅರ್ಥ. ನೀನು ಕೊಟ್ಟಿಲ್ಲ ಅಂದ್ರೆ ದೇವರನ್ನು ಅವಮರ್ಯಾದೆ ಮಾಡ್ತೀಯ ಅಂತ ಅರ್ಥ. ನೀನು ಕೊಟ್ಟಿಲ್ಲ ಅಂದ್ರೆ ನಿನ್ನ ಮೇಲೆ ದೇವರಿಗೆ ಭಯಭಕ್ತಿ ಇಲ್ಲ ಅಂತ ಅರ್ಥ. ನೀನು ಕೊಟ್ಟಿಲ್ಲ ಅಂದ್ರೆ ದೇವರ ಆಶೀರ್ವಾದವ ಹೇಗೆ ಹೊಂದ್ಕೊಳ್ತೀಯ? ನೀನೇನು ಬಿತ್ತುತ್ತೀಯ ಅದು ತಾನೇ ಕುಯ್ಬೇಕು. ಒಳ್ಳೆಯದನ್ನು ಬಿತ್ತಿದ್ರೆ ಒಳ್ಳೆಯದನ್ನೇ ಕುಯ್ಬೇಕು, ಕೆಟ್ಟದನ್ನು ಬಿತ್ತಿದ್ರೆ ಕೆಟ್ಟದನ್ನೇ ಕುಯ್ಬೇಕಾಗುತ್ತೆ. ಅಲ್ಲೇಲೂಯಾ. ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರು ನಿನ್ನ ಹೃದಯಕ್ಕೆ ನಿರ್ಮಿಸಿದ ಪ್ರಕಾರ ಅಂತ ಹೇಳ್ಬಿಟ್ರು. ಇದೆ 2 ಕೊರಿಂಥರು 9ನೇ ಅಧ್ಯಾಯದಲ್ಲಿ ಕೆಳಗಡೆ ಓದಿ ಹಂಗೆ, ಪ್ರತಿಯೊಬ್ಬನು ತನ್ನ ಹೃದಯದ ನಿರ್ಮಿಸುವ ಪ್ರಕಾರ. ಹಂಗಂದ್ರೆ ನಿನ್ನ ಹೃದಯದಲ್ಲಿ ಬೇಡ ಕೊಡ್ಬೇಡ. ನಿನ್ನ ಹೃದಯ ಹೇಗೆ ಮಾತಾಡುತ್ತೆ ನಿನ್ನ ಹತ್ರ?
ನಿನ್ನ ಹೃದಯ ನಿನ್ನನ್ನು ಕಠಿಣಪಡಿಸುತ್ತಾ, ನಿನ್ನ ಹೃದಯ ನಾನು ಒಂದ್ ವೇಳೆ ನಾನು ಕೊಟ್ರೆ ಪಾಸ್ಟ್ರು ಬೇರೆ ಲೆವೆಲ್ ಆಗ್ಬಿಡ್ತಾರೆ ಅಂತ ನಿನ್ನನ್ನು ಕಠಿಣಪಡಿಸುತ್ತಾ, ಇಲ್ಲ ನಿನ್ನ ಹೃದಯ ನಾನು ಕೊಡುವುದಾದರೆ ಪಾಸ್ಟ್ರು ಹೀಗಾಗ್ಬಿಡ್ತಾರೆ, ಆ ಕುಟುಂಬ ಹಾಗಾಗ್ಬಿಡ್ತಾರೆ, ಹೀಗಾಗ್ಬಿಡ್ತಾರೆ ಅಂತ ನಿನ್ನನ್ನು ಕಠಿಣಪಡಿಸ್ತದ, ಇಲ್ವಾ ನಿನ್ನ ಹೃದಯ ಇರ್ಲಿ ಪಾಸ್ಟ್ರು ನಾವು ಕೊಡುವುದರಿಂದ ಪಾಸ್ಟ್ಗಿರುವ ಸಾಲ, ಚರ್ಚೆಗೆ ಮಾಡಿರುವಂತ ಸಾಲ ತೀರ್ಲಿ ಖರ್ಚು ಮಾಡ್ಬಿಟ್ರಿ, ಆದ್ರೆ ತಿಂಗಳು 3,500 ಬಡ್ಡಿ ಕಟ್ಬೇಕು. 17ನೇ ತಾರೀಕು ಬಂದ್ರೆ ಬಡ್ಡಿ ಕಟ್ಬೇಕಲ್ಲಿ. ಹಾಲೆಲೂಯಾ, ಪ್ರೈಸ್ ಅಲ್ಲ. ಏನ್ ಮಾಡೋದು? ಇದೆಲ್ಲ ಇದೆಯಲ್ಲ. ನಿಮ್ಮ ಹೃದಯ ಹೇಳುತ್ತಾ ಅಯ್ಯೋ ನಾವು ಕೊಡೋದ್ರಿಂದ ಫಸ್ಟ್ ಆ ಬಡ್ಡಿ ಕಟ್ಟಿ ಅವ್ರು ಇಟ್ಟಂತ ಕಾರ್ಯಗಳನ್ನೆಲ್ಲ ಬಿಡಿಸ್ಕೊಳ್ಳಿ ಅಂತ ನಿಮ್ಮ ಹೃದಯ ಹೇಳುತ್ತಾ? ಒಂದ್ ವೇಳೆ ಆ ತರ ಎಲ್ಲವೂ ಬಿಡಿಸಿ ನಾವು ಚರ್ಚೆಗಾಗಿ ಖರ್ಚು ಮಾಡಿದೆಲ್ಲ ಬಿಡಿಸಿ ಎತ್ತಿ ಇಟ್ಬಿಟ್ಟು ಆಮೇಲೆ ಬರುವ ಕಾಣಿಕೆ ದಶಮ ಭಾಗವೆಲ್ಲ ಹಂಗೆ ಸೇಫ್ಟಿ ಮಾಡಿ ಇಟ್ಕೊಂಡ್ರೆ ಯಾರಿಗೋ ಒಬ್ಬರಿಗೆ ಸಭೆಯಲ್ಲಿ ಕೊರುತ್ತೆ. ಇಲ್ಲ ಎಷ್ಟೋ ಹೆಣ್ಮಕ್ಳಿದ್ದಾರೆ, ಇವ್ರಿಗೆಲ್ಲ ಒಂದಿನ ಮದುವೆ ಆಗ್ಬೇಕು, ಹುಡುಗರು ಓದ್ತಾ ಇದ್ದಾರೆ, ಇವ್ರಿಗೆಲ್ಲ ನೋಡಿ ನಮ್ಮ ಮಕ್ಕಳಿಗೆ ಇವತ್ತು ಅಡ್ಮಿಷನ್ ಫೀಸ್ ಇಲ್ಲ, ಇಬ್ಬರಿಗೂ ಕಟ್ಟಬೇಕು. ಚಂದ್ರಿಗೂ ತೇಡೇರು, ಚೈತ್ರಾಗೆ ಈ ಸೆಕೆಂಡ್ ಪೀಸ್ ಇದೆ, ಮುಗಿಸಿಲ್ಲ ಇನ್ನ 20,000 ಚಿಲ್ಲರೆ ಬ್ಯಾಲೆನ್ಸ್ ಇದೆ ಅಲ್ವಾ? 20,980 rupees ಬ್ಯಾಲೆನ್ಸ್ ಇದೆ, ಇಲ್ಲ ನಮ್ಮ ಹತ್ರ. ಹಲ್ಲೆಲೂಯಾ. ಏನಕ್ಕೆ ಹೇಳ್ತಾ ಇದ್ದೀನಿ? ದೇವರು ಆರೋನ್ಗೆ, ಅವನ ಕುಟುಂಬ, ಯಾಜಕರಿಗೆ, ಪಾಸ್ಟರ್ಗಳಿಗೆ ತೆಗೆದುಕೊಂಡು ಬಂದು ಕೊಡಲೇಬೇಕು ಹೇಳಿರುವಂತ ವಿಷಯ. ನಮ್ಮ ಸಾಲ ಎಲ್ಲ ತೀರಿದ ಮೇಲೆ ಆ ದುಡ್ಡು ಎಕ್ಸ್ಟ್ರಾ ಬಂದ್ರೆ ಹಂಗೆ ಇಡೋಣ. ಯಾರಿಗೋ ಒಬ್ರಿಗೆ ಮದುವೆ, ಯಾರಿಗೋ ಒಬ್ರಿಗೆ ಫೀಸು ಅರ್ಜೆಂಟು ಎತ್ತು ಕೊಡೋಣ. ಮತ್ತೆ ಅವ್ರು ಕೊಡೋಕ್ಕೆ ಶಕ್ತಿ ಇದ್ರೆ ವಾಪಸ್ ಕೊಡ್ಲಿ, ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ಅವರೇ ಇಟ್ಕೊಂಡ್ಲಿ, ಕೇಳೋದು ಬೇಡ. ಉಚಿತವಾಗಿ ಬಂದಿದ್ದು ಉಚಿತವಾಗಿ ಕೊಡಿ ಅಂತ ಯೇಸು ಹೇಳಿದ್ರ அண்டவர் சொன்னாரா? இலவசமா பெற்றுக்கொண்டீர்கள், இலவசமா கொடுங்க. என் கடன் கிணம்லாம் தீர்ந்துச்சேனா, சர்ச்சைக்கு கொடுத்த பணம் தீர்ந்துச்சேனா, அப்புறமா வரதெல்லாம் ஃப்ரீ தானே எனக்கு. அதை யாருக்கோ ஒருத்தர் கஷ்டம் நம்ம அது இலவசமா வந்து இலவசமா கொடுக்கலான்ட்டு தான் ஆண்டவர் சொன்னார். ஹல்லேலூயா. புரியுதுங்களா? அப்போ ஒரு சபை வளரணும், ஒரு ஊழியக்கார் ஆசீர்வாதமா இருக்கணும், சபை ஆசீர்வாதமா இருக்கணும், சபையின் குறைகள் எல்லாம் மாறணும். போன வாரத்தில் கிறிஸ்மஸ் டைம்ல ஒரு பலூன் கூட நான் வாங்கி தரல, காசு இல்லைன்ட்டு. இந்த டெக்கரேஷனுக்கெல்லாம் கேட்டாங்க, என்கிட்ட இல்லைன்ட்டு. ஹல்லேலூயா. அதுக்கு தான் மல்லையா 3ஆம் அதிகாரத்தில் சொல்லுது, என் ஆலயம் குறையில்லாதபடிக்கு உங்க காணிக்கை தசம பாகங்களை கொண்டு வந்து ஆலயத்து கொடுக்கணும். ஆலயம் குறையில்லாதபடி, சபை குறையில்லாதபடி. பலூன் இல்ல, லைட் இல்ல, குறையில்லாதபடி. பெயிண்ட் அடிக்க பெயிண்ட் இல்ல, காசு இல்ல, குறையில்லாதபடிக்கு. கேலண்டர் இல்ல வாங்குறதுக்கு, வாக்குத்தத்தம் இல்ல, இங்க கீபோர்டு ரிப்பேர் ஆகிக்குது, உட்கார சேர் இல்ல, பாய் இல்ல. பாஸ்ட் நம்ம பாய் வாங்கலாம், நாங்க இந்த கிறிஸ்துமஸ்க்கு நான் தான் வாங்கினேன், காசு இல்ல. இப்படி குறை, ஆலயத்தின் குறை இல்லாதபடிக்கு இதெல்லாம் நிறைவாகும்படி உங்க காணிக்கை தசம பாகங்களை கொண்டு வந்து ஆலயத்துக்கு தரணும்ட்டு ஆண்டவர் கட்டளையே போட்டார். அப்ப நீங்க கொண்டு வந்து கொடுக்கும்போது உங்களுக்கு ஆசீர்வாதம் என்று சொல்லியிருக்கிறாரு. அப்போ இந்த ஆசீர்வாதம் எப்படி கொடுத்தாரனா, புதிய உடன்படிக்கையில உங்க இருதயத்துக்கு ஏற்றது போல இருக்கட்டும், கொடுக்கணும்னு உங்க இருதயம் சொன்னா கொடுங்க, இல்ல வேண்டாம்னா வேண்டாதான். ஆனா சொல்ல வேண்டிய கடமை இங்க நின்று இந்த வேதத்துல எழுதப்பட்ட வார்த்தைகளை எடுத்து அதை பிரிச்சு ஒரு வார்த்தை எடுத்து அது 4-10 பிரிச்சு அதுக்கு வியாக்கியானம் பண்ண வேண்டிய வேலை என்னுடைய வேலை, என்னுடையதல்ல, என்னை பயன்படுத்துகிற பரிசுத்த ஆவியானவருடைய வேலை. அல்லேலூயா. சொல்லுவோமா? ஏன்னா ஆலயத்துக்கு யார் பேசுறது? அப்ப காது உள்ளவன் என்ன பண்ணும்? கேட்கிறவன். ஆமென். அல்லேலூயா. தேவன் உங்களை ஆசீர்வதிப்பாராக. இன்னும் இந்த பிரசங்கம் முடியல, நிறைய வார்த்தை மறுபடியும் இது என்ன ஆகும், அப்படியே கண்டினியூ ஆகும். அல்லேலூயா. மறுபடி கண்டினியூ ஆகும். தேவன் உங்களை ஆசீர்வதிப்பார். உங்க மன கண்களை கர்த்தர் திறக்க